ಸಂಜೆ ಸೂರ್ಯನ ಬಿಸಿ ತುಸು ಕಮ್ಮಿ, ಸಂಜೆ ಸೂರ್ಯನ ಬಿಸಿ ತುಸು ಕಮ್ಮಿ, ಹೂ ಬಿಟ್ಟರೂ ಬೇಡದು ಯಾರ ಮುಡಿ. ಹಣ್ಣಾಗಲು ಕಸುವಿಲ್ಲ, ಹಣ್ಣಾಗಲು ಕಸುವಿಲ್ಲ, ಸ್ವಂತ ನೆರಳಿಗೆ ದಾರಿ ಬಲು ದೂರ, ಅಪರಿಚಿತ, ಅಲ್ಲೊಂದು ಇಲ್ಲೊಂದು ಒಣಗಿದ ಬಳ್ಳಿ ಕಳ್ಳಿ. ಬೆಳಕು ತೀರಿದೆ, ಬೆಳಕು ತೀರಿದೆ, ಬೆಳ್ಳಿ ಚುಕ್ಕಿ ಮೂಡಲೇ ಇಲ್ಲ. ಕನಸು ಬಿತ್ತಿ ಹೋದ ಚಂದ್ರ, ಕನಸು ಬಿತ್ತಿ ಹೋದ ಚಂದ್ರ ಮತ್ತೆ ಬರಲಾರ. ಗಿರಾಕಿಗಳಿಲ್ಲದೆ ಮುಚ್ಚಿದ ಅಂಗಡಿಯಲ್ಲಿ, ಗಿರಾಕಿಗಳಿಲ್ಲದೆ ಮುಚ್ಚಿದ ಅಂಗಡಿಯಲ್ಲಿ ನೆನಪುಗಳ ಮೆರವಣಿಗೆ, ಒಣಗಿಗೆಲೆಗಳ ದಿವ್ಯ ಮೌನ. ಮರ ಬೀಳಲು ಬಿರುಗಾಳಿ ಏನು ಬೇಕಿಲ್ಲ, ಮರ ಬೀಳಲು ಬಿರುಗಾಳಿ ಏನು ಬೇಕಿಲ್ಲ. ಇಂದೋ ನಾಳೆಯೋ ಬರಬಹುದು ವಾರಸುದಾರರು, ಇಂದೋ ನಾಳೆಯೋ ಬರಬಹುದು ವಾರಸುದಾರರು, ಲೆಕ್ಕ ಚುಕ್ತ ಮಾಡಲು ಇಲ್ಲವೇ ಅಳಿದುಳಿದ ಅವಶೇಷ ಬಾಚಿತ ಬರಲು. ಬಂಧುಗಳೇ, ಶ್ರೀಯುತ ಶ್ರೀಶೈಲ್ ಗೋಲ್ವಂಡ್ರವರ ದ್ಯಾಮ ರೆನ್ನವ್ವ ಮತ್ತು ಇತರ ಕಥೆಗಳು ಇವರ ಮೊದಲ ಕಥಾ ಸಂಕಲನ ಹೌದು. ಸದ್ಯದ ಮಟ್ಟಿಗೆ ಏಕೈಕ ಕಥಾ ಸಂಕಲನವೂ ಹೌದು. ಬಹಳ ವಿಶಿಷ್ಟವಾಗಿರುವ ಕೃತಿ. ಅದರ ವಿಶೇಷತೆಯನ್ನ ಈಗಲೇ ನೆನಪಿಸೋದಾದ್ರೆ, ಕೇಂದ್ರ ಸಾಹಿತ್ಯ ಅಕಾಡೆಮಿಗೆ ಹೋಗಿರ್ತಕ್ಕಂಥ 9 ಪುಸ್ತಕಗಳ ಪಟ್ಟಿಯಲ್ಲಿ ಈ ಪುಸ್ತಕವೂ ಸೇರಿತು ಅನ್ನೋದು ತುಂಬಾ ಅಭಿಮಾನದ ಸಂಗತಿ. ಅದರೊಟ್ಟಿಗೆ ಇವತ್ತು ಆ ದ್ಯಾಮರಮ್ಮ ಮತ್ತು ಇತರ ಕಥೆಗಳು ಇವತ್ತು ಸಿನಿಮಾ ಆಗುವ ಹಂತದಲ್ಲೂ ಕೂಡ ಸಿದ್ಧತೆ ನಡೆದಿದೆ. ಇನ್ನೇನು ಸಿನಿಮಾ ಪರಿಪೂರ್ಣ ಆಗುವಂತ ಹಂತದಲ್ಲಿದೆ ಅನ್ನೋದು ಬಹಳ ಖುಷಿಯ ವಿಚಾರ. ಅಂದ್ರೆ ಅಷ್ಟೊಂದು ಸಶಕ್ತವಾಗಿರ್ತಕ್ಕಂಥ ಕಥೆಗಳನ್ನ, ಮುಖ್ಯವಾಗಿ ಗ್ರಾಮೀಣ ಪರಂಪರೆಯ ಈ ಸಾಂಸ್ಕೃತಿಕ ನೆಲಗಟ್ಟಿನ ಮೂಲ ಬೇರುಗಳನ್ನ ಒಳಗೊಂಡಿರ್ತಕ್ಕಂಥ ವೈವಿಧ್ಯತೆಯ ವಿಷಯ ವಸ್ತುಗಳ ಕಥೆಗಳು, ಒಂದು 10 ಕಥೆಗಳು ಅದರಲ್ಲಿದ್ದಾವೆ. ಭಾಷೆಯನ್ನ ತುಂಬಾ ಸಶಕ್ತವಾಗಿ ಬಳಸಿಕೊಂಡಿದ್ದಾರೆ. ವಿಶೇಷವಾಗಿ ಆ ಇಂಗ್ಲಿಷ್ ಪ್ರಾಧ್ಯಾಪಕರಿಗೆ ಅದು ಒಂದಿಷ್ಟು ಮೇಲುಗೈ ಅನ್ನೋದು ನಾವೆಲ್ಲ ಬೇರೆ ಬೇರೆ ವೇದಿಕೆಗಳಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಗಮನಿಸಿದ್ದೀವಿ. ಅದನ್ನ ತುಂಬಾ ಚೆನ್ನಾಗಿ ಬಳಸಿಕೊಂಡಿದ್ದಾರೆ. ಅಂತಹ ವಿಶಿಷ್ಟ ಕಥೆಗಳನ್ನ ನೀಡಿರ್ತಕ್ಕಂಥ ಶ್ರೀಯುತ ಗೋಲ್ವಂಡ್ರವರ ಸಂಕ್ಷಿಪ್ತವಾದ ಪರಿಚಯವನ್ನ ನಾನು ಮಾಡಿಕೊಳ್ಳೋದಾದ್ರೆ, ಕಥೆಗಾರರಾಗಿ, ವಿಮರ್ಶಕರಾಗಿ, ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ, ಸದ್ಯ ಪ್ರಾಚಾರ್ಯರಾಗಿ ಕೆಲಸ ಮಾಡ್ತಕ್ಕಂಥ ಗೋಲ್ವಂಡ್ರವರು ಮುಖ್ಯವಾಗಿ ಅನ್ನದಾತರು ಅಂತ ನಾನು ಕರೀತೇನೆ. ಯಾಕೆ ಅನ್ನದಾತರು ಅಂದ್ರೆ, ನಾವೆಲ್ಲ ಹುನಗುಂದದಲ್ಲಿ ಬೆಳೆದವರು ಅಂದ್ರೆ ನಮ್ಗೆ ಇಂಗ್ಲಿಷ್ ಕಬ್ಬಿಣದ ಕಡಲೆ. ಇವತ್ತು ನನ್ನ ವಯೋಮಾನದ 100 ವಿದ್ಯಾರ್ಥಿಗಳು ಬದುಕನ್ನ ಕಟ್ಕೊಂಡಿದ್ದೇವೆ. ಸಣ್ಣ ಪುಟ್ಟ ನೌಕರಿಗಳಿಂದ ಹಿಡಿದು ದೊಡ್ಡ ದೊಡ್ಡ ನೌಕರಿಗಳವರೆಗೆ ಇಂಗ್ಲಿಷ್ ಅಂತಕ್ಕಂಥ ಆ ಕಡಲೆಯನ್ನ ದಾಟಿದ್ದೇವೆ ಅಂದ್ರೆ ಅದಕ್ಕೆ ಖಂಡಿತವಾಗೂ ಗೋಲ್ವಂಡ್ರವರು ಸಾಕ್ಷಿ ಅನ್ನೋದನ್ನ ನಾನು ತುಂಬಾ ಅಭಿಮಾನದಿಂದ ಹೇಳ್ತಾ ಇದ್ದೇನೆ. ಯಾಕಂದ್ರೆ ಅವರು ಬೆಳಗಿನಿಂದ ಸಂಜೆವರೆಗೆ ಅವರು ಬಿಡುವಿಲ್ಲದ ಶೆಡ್ಯೂಲ್ ನಲ್ಲಿ ಟ್ಯೂಷನ್ ಹೇಳಿದೆಯಲ್ಲ, ಕ್ಲಾಸ್ ಅಲ್ಲಿ ಪಾಠ ಮಾಡ್ತಿದೆಯಲ್ಲ, ನಮಗೆ ಇಂಗ್ಲಿಷ್ ನಲ್ಲಿ ನಾವು ಪಾಠವನ್ನು ಗಳಿಸ್ತಾ ಇದ್ರು ಧೈರ್ಯವಾಗಿ ಪಾಸ್ ಆಗುವಷ್ಟು ಶಕ್ತಿಯನ್ನ ಈ ನಾಡಿನ ಎಲ್ಲ ವಿದ್ಯಾರ್ಥಿಗಳಿಗೆ ಒದಗಿಸಿಕೊಟ್ಟಿದ್ದಾರೆ. ಹಾಗಾಗಿ ಅವರನ್ನ ನಾನು ಅನ್ನದಾತ ಅಂತ ಕೇಳ್ತಾ ಇದ್ದೇನೆ. ಇವರ ಹುಟ್ಟೂರು ಬಸವನ ಬಾಗೇವಾಡಿ ತಾಲೂಕಿನ ರೋಣಿಹಾಳು. ಶಿಕ್ಷಣವನ್ನ ರೋಣಿಹಾಳು, ಬಾಗೇವಾಡಿ, ಕೋಲಾರ, ವಿಜಯಪುರಗಳಲ್ಲಿ ಮುಗಿಸಿಕೊಂಡು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಇವರು MA ಇಂಗ್ಲಿಷ್ ಅನ್ನ ಪೂರೈಸಿಕೊಂಡು ವೃತ್ತಿಯನ್ನ ಇದೇ ನೆಲದಲ್ಲಿ ಆರಂಭಿಸಿದ್ದಾರೆ. ಮುಖ್ಯವಾಗಿ ಇಳಕಲ್ ರೂರಲ್ ಪಾಲಿಟೆಕ್ನಿಕ್ ಹಾಗೂ ಹುನಗುಂದದ ಈ 3 ಕಾಲೇಜುಗಳಲ್ಲಿ ತಾತ್ಕಾಲಿಕ ಹುದ್ದೆಯಲ್ಲಿ ಕೆಲಸವನ್ನು ಮಾಡಿ 2005ರಲ್ಲಿ ಇದೇ ಕಾಲೇಜಿನೊಳಗ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ತಮ್ಮ ವೃತ್ತಿಯನ್ನ, ಪೂರ್ಣ ವೃತ್ತಿಯನ್ನ ಆರಂಭಿಸಿದ್ರು. ಅಖಿಲ ಭಾರತ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ, ಆಮೇಲೆ ವಚನ ಸಾಹಿತ್ಯ ಪರಿಷತ್ತಿನ ಉಪಾಧ್ಯಕ್ಷರಾಗಿ, ಶರಣ ಸಾಹಿತ್ಯ ಪರಿಷತ್ತಿನ ಸದಸ್ಯರಾಗಿ ಕೆಲಸವನ್ನ ಮಾಡತಕ್ಕಂಥ ಇವರು ಅನೇಕ ಕೃತಿಗಳನ್ನ ನೀಡಿದ್ದಾರೆ. ಮುಖ್ಯವಾಗಿ ನಾವೀಗಾಗಲೇ ಇದಕ್ಕೆ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ದ್ಯಾಮರಮ್ಮ ಮತ್ತು ಇತರ ಕಥೆಗಳು, ಇವರ ಮೊದಲ ವಿಮರ್ಶಾ ಸಂಕಲನ ಅನೇಕ ಅರ್ಥ, ಆಮೇಲೆ ವ್ಯಕ್ತಿ ಚಿತ್ರಣಗಳನ್ನು ಒಳಗೊಂಡಿರ್ತಕ್ಕಂಥ ನೆಲದ ನೆರಳು ಅಂತಕ್ಕಂಥದ್ದು, ಆಮೇಲೆ ಇವರ PhD ಕೃತಿ ಬಸವಣ್ಣ ಎಮರ್ಷನ್ ಆಸ್ ಟ್ರಾನ್ಸ್ಲೆಂಡರ್ಸ್ ಅಂತಕ್ಕಂಥ ಕೃತಿ. ಈ ಕೃತಿಗಳನ್ನ ನೀಡಿರ್ತಕ್ಕಂಥ ಇವರು ಮತ್ತೆ ಸಾಹಿತ್ಯ ಕೃಷಿ ನಡೆದಿದೆ. ಬಹುಶಃ ಈ ಪ್ರಾಚಾರ್ಯ ಹುದ್ದೆಯ ಒತ್ತಡದಲ್ಲಿ ಕೃತಿಗಳು ಬರೋದು ಸ್ವಲ್ಪ ಕಷ್ಟದ ಮಾತು ಅನ್ನೋದು ಎಲ್ಲರಿಗೂ ಗೊತ್ತಿರುವಂತದ್ದು. ನಿರುತ್ತರಾದ್ಮೇಲೆ ಬಹುಶಃ ಬುದ್ಧಿಯಾಗಿ ಬರಬಹುದು ಅಂತಕ್ಕಂಥ ಆಸೆಯನ್ನು ವ್ಯಕ್ತಪಡಿಸ್ತಾ ಇವರಿಗೆ ಕೆಲವು ಪ್ರಶಸ್ತಿಗಳು ಕೂಡ ಬಂದಿದ್ದಾವೆ. ಇಳಕಲ್ ಶ್ರೀಮಠದಿಂದ ಸಮಾಜ ಮಾತೆ ಅಂತಕ್ಕಂಥ ಪ್ರಶಸ್ತಿ, ಆಮೇಲೆ ರೋಣಿಹಾಳದಿಂದ ಸಂಶೋಧಕರಿಗೆ ನೀಡತಕ್ಕಂಥ ಸಂಗನಬಸವ ಪ್ರಶಸ್ತಿ, ಹೀಗೆ ಹಲವು ಪ್ರಶಸ್ತಿಗಳು ಬಂದಿದ್ದಾವೆ. ಹಲವು ಕೃತಿಗಳ ಸಂಪಾದಕರಾಗಿ ಕೆಲಸವನ್ನು ಮಾಡಿದ್ದಾರೆ. ಅನೇಕ ಮೌಲಿಕವಾದ ಉಪನ್ಯಾಸಗಳನ್ನ
ಒಂದಿಷ್ಟು ಬೆಳಕಾಗ್ಲಿಕ್ಕೆ ಒಂದಿಷ್ಟು ಅವಕಾಶವನ್ನ ಮಾಡಿಕೊಡೋ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಇದರೊಟ್ಟಿಗೆ ಇವತ್ತಿನ ಈ ಕಾರ್ಯಕ್ರಮದ ಬಗ್ಗೆ ಅಥವಾ ಈ ಪುಸ್ತಕವನ್ನ ಕುರಿತಾಗಿ ಮಾತನಾಡಿರ್ತಕ್ಕಂಥ ಡಾಕ್ಟರ್ ಸುಜಾತ ಚಲವಾದಿ ಮೇಡಮ್ ಅವರನ್ನ ಸಂಕ್ಷಿಪ್ತವಾಗಿ ಪರಿಚಯಿಸುವ ಪ್ರಯತ್ನವನ್ನ ಮಾಡ್ತೇನೆ. ಈಗಾಗಲೇ ಹೇಳಿದಂತೆ ಇವರ ಮೂಲ ಸ್ಥಳ ಮುನಗಲ್ಲು. ಕವಿಯಾಗಿ, ವಿಮರ್ಶಕರಾಗಿ, ಕಥೆಗಾರ್ತಿಯಾಗಿ, ಪ್ರಬಂಧಗಾರ್ತಿಯಾಗಿ, ಸಂಶೋಧಕರಾಗಿ ಕೆಲಸವನ್ನ ಮಾಡ್ತಕ್ಕಂಥ ಬೇರೆ ಬೇರೆ ಅಭಿಧಾನಗಳನ್ನು ಪಡೆದಿರ್ತಕ್ಕಂಥ ಡಾಕ್ಟರ್ ಸುಜಾತ ಚಲವಾದಿ ಮೇಡಮ್ ಅವರು ತಾಳಿಕೋಟೆಯ ಖಾಸಗೇಶ ಮಹಾವಿದ್ಯಾಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವರು ಕನ್ನಡ ಮತ್ತು ಸೋಸಿಯಾಲಜಿ ಎರಡು ವಿಷಯಗಳಲ್ಲಿ ಎಂಎಯನ್ನ ಪೂರೈಸಿಕೊಂಡಿದ್ದಾರೆ. ಅಂಬೇಡ್ಕರ್ ಅಧ್ಯಯನ ಮತ್ತು ಹಿಂದೂಸ್ತಾನಿ ಸಂಗೀತ ಅನ್ನೋ ವಿಷಯದ ಮೇಲೆ ಡಿಪ್ಲೊಮಾವನ್ನು ಕೂಡ ಮಾಡಿಕೊಂಡಿದ್ದಾರೆ. ಹಂಪಿ ವಿಶ್ವವಿದ್ಯಾಲಯದ ಮಾನ್ಯತಾ ಕೇಂದ್ರವಾಗಿರ್ತಕ್ಕಂಥ JSS ವೀರೇಂದ್ರ ಹೆಗಡೆ ಸಂಶೋಧನಾ ಕೇಂದ್ರದಲ್ಲಿ PhD ಮಾರ್ಗದರ್ಶಕರಾಗಿ ಕೂಡ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವರ ಕೃತಿಗಳು ಕವನ ಸಂಕಲನಗಳು, ವಿಮರ್ಶೆಗಳು, ಕಥೆಗಳು, ಪ್ರಬಂಧಗಳು, ಜೀವನ ಚರಿತ್ರೆ, ಲೇಖನ ಸಂಕಲನ ಹೀಗೆ 10 ರಂಗಗಳಲ್ಲಿ ಸದ್ಯ ಇವರು ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವರ 2 ಕವನ ಸಂಕಲನಗಳು, ಒಂದು ಕೊರಗು ಮತ್ತು ಬುದ್ಧ ಇದ್ದನಲ್ಲಿ ಅಂತಕ್ಕಂಥದ್ದು, ವಿಮರ್ಶಾ ಸಂಕಲನ ಅನುರಣನ ನಿರ್ಭಯಲ ಬೆರಗು ಅಂತಕ್ಕಂಥದ್ದು. ಆಮೇಲೆ ಮುಖ್ಯವಾಗಿ ಇವರ ಕಥಾ ಸಂಕಲನ ಲಚಮವ್ವ ಮತ್ತು ಇತರ ಕಥೆಗಳು ಸದ್ಯ ತುಂಬಾ ಸದ್ದು ಮಾಡ್ತಾ ಇದೆ. ಬೇರೆ ಬೇರೆ ಪತ್ರಿಕೆಗಳಲ್ಲಿ ವಿಮರ್ಶೆಗಳು ಕೂಡ ಬರ್ತಾ ಇದ್ದಾವೆ. ಒಂದೊಳ್ಳೆ ಕಥಾ ಸಂಕಲನವನ್ನು ಕೊಟ್ಟಿದ್ದಾರೆ. ಆಮೇಲೆ ಮನುಷ್ಯ ಮತ್ತು ಪ್ರೀತಿ ಅಂತಕ್ಕಂಥ ಪ್ರಬಂಧ ಸಂಕಲನ, ಭಾರತಿ ಪಾಟೀಲ್ ಅವರ ಜೀವನ ಚರಿತ್ರೆ, ಅರಿವೆ ಅಂಬೇಡ್ಕರ್ ಅಂತಕ್ಕಂಥ ಲೇಖನ ಸಂಕಲನ. ಜೊತೆಗೆ ಅನೇಕ ಪತ್ರಿಕೆಗಳ ಸಂಪಾದಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಪುಸ್ತಕಗಳ ಸಂಪಾದನೆ ಮಾಡಿದ್ದಾರೆ. ವಿಶ್ವವಿದ್ಯಾಲಯದ ಪಠ್ಯ ಪುಸ್ತಕಗಳ ಸಂಪಾದನೆಯಲ್ಲಿ ಕೂಡ ಕೆಲಸವನ್ನು ಮಾಡಿದ್ದಾರೆ. 10 100 ಪ್ರಶಸ್ತಿಗಳು ಇವರಿಗೆ ಬಂದಿದ್ದಾವೆ. ಸಾಹಿತ್ಯ ಸಿರಿ, ಸಿದ್ಧಸಿರಿ, ರವೀಂದ್ರನಾಥ್ ಟ್ಯಾಗೋರ್ ರಾಷ್ಟ್ರೀಯ ಪ್ರಶಸ್ತಿ, BR ಅಂಬೇಡ್ಕರ್ ರತ್ನ ಪ್ರಶಸ್ತಿ, ಅಂಬೇಡ್ಕರ್ ನ್ಯಾಷನಲ್ ಫೆಲೋಶಿಪ್, ರಾಜ್ಯೋತ್ಸವ ಪ್ರಶಸ್ತಿ, ಹೀಗೆ ಹಲವು ಪ್ರಶಸ್ತಿಗಳು. ಜೊತೆಗೆ ಸಾಹಿತ್ಯಿಕ ರಂಗದಲ್ಲಿ ರಾಷ್ಟ್ರಕೂಟ ರಾಜ್ಯ ಪ್ರಶಸ್ತಿ, ಆಜೂರು ಪ್ರತಿಷ್ಠಾನ ಪ್ರಶಸ್ತಿ, ಕಸಪ ದತ್ತಿ ಪ್ರಶಸ್ತಿ, ಹೀಗೆ ಹಲವಾರು ಪ್ರಶಸ್ತಿಗಳು ಇವರ ನುಡಿಗೆ ಬಂದಿದ್ದಾವೆ. ಇತ್ತೀಚಿನ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ನಮ್ಮ ಮುನ್ನುಂದಕ್ಕೂ ಬಂದು ಇವರು ಅನೇಕ ಕೃತಿಗಳಲ್ಲೂ ಮಾತಾಡಿದ್ದಾರೆ. ಬೇರೆ ಬೇರೆ ಸಂದರ್ಭಗಳಲ್ಲಿ ನಮ್ಮೆಲ್ಲರ ಉದ್ದೇಶಿಸಿ ಮಾತಾಡಿದ್ದಾರೆ. ಇಷ್ಟು ಇವರ ಸಂಕ್ಷಿಪ್ತ ಪರಿಚಯ. ಜೊತೆಗೆ ಇವತ್ತಿನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಮಹೇಶ್ ತಿಪ್ಪಶೆಟ್ಟಿ ಸರ್ ಅವರ ಬಗ್ಗೆ ನಾನು ಪರಿಚಯ ಮಾಡೋದು ಏನಿಲ್ಲ ಅಂತ ಅನ್ಕೊಳ್ತೇನೆ. ಬಹುಶಃ ಇಲ್ಲಿನ ಸಾಹಿತ್ಯಿಕ ಪರಂಪರೆಗೆ ಮೂಲ ಬೇರಾಗಿ ನೀರಿರತಕ್ಕಂಥವ್ರು. ಒಂದು ಹೋಲಿಕೆ ಅಂದ್ರೆ ಅಧ್ಯಕ್ಷರಾಗಿರ್ತಕ್ಕಂಥವ್ರು ಗದಗ ಜಿಲ್ಲೆಯವರು ಇಲ್ಲಿ ಬಂದು ಕೆಲಸ ಮಾಡಿದ್ದಾರೆ. ಬಿಜಾಪುರ ಜಿಲ್ಲೆಯಲ್ಲಿ ಜನಿಸ್ತಕ್ಕಂಥ ಗೋರ್ಬಡ್ ಸರ್ ಇಲ್ಲಿ ಬಂದು ಮೂರಲ್ಲಿ ಕಂಡುಕೊಂಡಿದ್ದಾರೆ. ಇಲ್ಲಿಯವರಾಗಿರ್ತಕ್ಕಂಥವ್ರು ಬಿಜಾಪುರ ಜಿಲ್ಲೆಯಲ್ಲಿ ಮೂರಲ್ಲಿ ಕಂಡುಕೊಂಡಿದ್ದಾರೆ. ಒಟ್ಟಿನ ಮೇಲೆ 3 ಪ್ರಾಧ್ಯಾಪಕರು ಕನ್ನಡ, ಸಮಾಜಶಾಸ್ತ್ರ ಮತ್ತು ಇಂಗ್ಲಿಷು 3 ಒಟ್ಟಿಗೆ ಕೂಡ್ಕೊಂಡಿದೆ. ಇವತ್ತೊಂದು ಒಳ್ಳೆ ರಸದೌತಣವನ್ನ ನಾವು ಖಂಡಿತವಾಗಿ ಬಯಸಿದ್ದೇವೆ. ಅದು ಸಿಗುತ್ತೆ ಅಂತ ಹೇಳ್ತಾ ಕೃತಿಯ ಬಗ್ಗೆ 2 ಮಾತು ಹೇಳೋದಾದ್ರೆ ಕೆ ಬನ್ನಟ್ಟಿ ಗುರುಗಳ ಮುನ್ನುಡಿ, ಡಾಕ್ಟರ್ ಮುತ್ತುಜಾ ವೈಟಿಯವರ ಬೆನ್ನುಡಿಯೊಂದಿಗೆ 10 ಕಥೆಗಳನ್ನು ಒಳಗೊಂಡು 2017ರಲ್ಲಿ ಪ್ರಕಟವಾಗಿರ್ತಕ್ಕಂಥ ಕೃತಿ ಬಹಳ ವಿಶಿಷ್ಟವಾಗಿರ್ತಕ್ಕಂಥದ್ದು. ನಮ್ಮವೇ ಕಥೆಗಳೇನು ಅನ್ನಿಸ್ಬಿಡ್ತವೆ, ಅಷ್ಟು ಸರಳವಾದ ಭಾಷೆಯನ್ನ ಉತ್ತರ ಕರ್ನಾಟಕದ ಭಾಷಾ ಸೊಗಡನ್ನ ಬಳಸಿಕೊಂಡು ಪ್ರಕಟಿಸಿದ್ದಾರೆ. ಇದೆಲ್ಲದರ ಜೊತೆಗೆ ಇವತ್ತು ಒಂದು ಸಣ್ಣ ಬದಲಾವಣೆಯನ್ನು ಮಾಡಿದ್ದೇವೆ. ಅದರ ಬಗ್ಗೆ 2 ಮಾತು ಮಾತಾಡಿ ನಾನು ಅವರ ವೇದಿಕೆಗೆ ಬಿಟ್ಕೊಡ್ತಾ ಇದ್ದೇನೆ. ಕಳೆದ ತಿಂಗಳ ಬೆಳಕು 30ರಲ್ಲಿ ನಮ್ಮ ವೇದಿಕೆಯ ಅಧ್ಯಕ್ಷರಾಗಿರ್ತಕ್ಕಂಥ ನನ್ನ ವಿದ್ಯಾರ್ಥಿಗಳಾಗಿರ್ತಕ್ಕಂಥ ಮುನ್ಬುದ್ಧಿನಿ ಗುರುಗಳು ಆ ವೇದಿಕೆಯಲ್ಲಿ ಒಂದಿಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ರು. ಇಲ್ಲ, ನಾನು ಬಹಳ ವರ್ಷಗಳಿಂದ ನಾನು ಈ ವೇದಿಕೆ ಅಧ್ಯಕ್ಷನಾಗಿದ್ದೇನೆ, ಇನ್ನು ನನಗೆ ವಿಶ್ರಾಂತಿ ಬೇಕು, ಸ್ವಲ್ಪ ನನಗಿದೆ ಯಾಕೋ ಸ್ವಲ್ಪ ಸಾಕು ಅನ್ನಿಸ್ತಿದೆ ಅನ್ನೋ ಮಾತನ್ನ ಹೇಳಿ ನಮ್ಮೊಂದಿಗೆ ಚರ್ಚೆಯನ್ನು ಕೂಡ ಒಂದಿಷ್ಟು ಮಾಡಿ, ಇಲ್ಲ ನಾನು ಇದರಿಂದ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ತೇನೆ ಅನ್ನೋ ವಿಚಾರವನ್ನು ವ್ಯಕ್ತಪಡಿಸಿದ್ರು. ಅದಕ್ಕೆ ನಾವು ಪೂರಕವಾಗಿ ಸಾಕಷ್ಟು ಮನವೊಲಿಸುವ ಪ್ರಯತ್ನವನ್ನು ಕೂಡ ಮಾಡಿದ್ವಿ. ಅವರು ಇಲ್ಲ, ನಾನು ನಿರ್ಧಾರ ಮಾಡಿಬಿಟ್ಟಿದ್ದೇನೆ ಅಂತಕ್ಕಂಥ ಗಟ್ಟಿಯಾದ ನಿರ್ಧಾರವನ್ನು ಹೇಳಿದ್ರು. ಹಾಗಾಗಿ ನಾವಿವತ್ತು ಮೊಟ್ಟ ಮೊದಲ ಬಾರಿಗೆ ಅವರನ್ನು ಬಿಟ್ಟು ಮಹೇಶ್ ತಿಪ್ಪಶೆಟ್ಟಿ ಸರ್ನ ಅಧ್ಯಕ್ಷರನ್ನ ಮಾಡಿದ್ದೇವೆ. ಮುಂದಿನ ದಿನಮಾನಗಳಲ್ಲಿ, ಯಾಕಂದ್ರೆ ಈ ತಿಂಗಳ ಬೆಳಕು ಅಥವಾ ಅನ್ನಕುಸುಮ ಸಾಹಿತ್ಯ ವೇದಿಕೆ ಹುಟ್ಟಿನ ಪರಂಪರೆ ತಮಗೆಲ್ಲ ಕೆಲವರಿಗೆ ಗೊತ್ತಿದೆ. ನಾವು ಈ ಮಣ್ಣಿನ, ಈ ನೆಲದ ಹೆಸರು ಮತ್ತು ಉಸಿರು ಎರಡನ್ನು ಒಳಗೊಂಡು ಇರ್ತಕ್ಕಂಥ ಒಂದು ವೇದಿಕೆಯನ್ನ ಕಟ್ಕೊಂಡಿದ್ದೀವಿ. ನಾವು ಮೂಲದಲ್ಲಿ ಅಖಿಲ ಭಾರತ ಸಾಹಿತ್ಯ ವೇದಿಕೆ ಗುರುಗೊಂಡ್ ಸರ್ ಅಧ್ಯಕ್ಷರಾಗಿದ್ದಾಗ ಅದರೊಳಗೆ ನಾವು ಆಕ್ಚುಲಿ ಸದಸ್ಯರಾಗಿ ಒಂದಿಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಆ ಕಾರ್ಯಕ್ರಮಗಳಲ್ಲಿ ಕಂಸಗರ್ ಸರ್ ಆಗ್ಲಿ, ಬೆಳಗಿ ಸರ್ ಆಗ್ಲಿ, ಕೆಲವರು ಅದನ್ನು ಬೇರೆ ಬೇರೆ ಸಮಾರಂಭಗಳಲ್ಲಿ ಮಾತಾಡಿದ್ದಾರೆ. ಆನಂತರದಲ್ಲಿ ನಾವು
ಇಲ್ಲ ನಮ್ಮ ಸ್ವಂತ ನೆನಪೇ ಹೊಂದಿರಲಿ ಅನ್ಕೊಂಡು ಸಪರೇಟ್ ವೇದಿಕೆಯನ್ನು ಕಟ್ಕೊಂಡ್ವಿ. ಅದಕ್ಕೆ ಗುಲ್ಬರ್ಗ ಸರ್ಗೆ ನಾವು ಪ್ರಥಮ ಆಹ್ವಾನವನ್ನು ಕೊಟ್ವಿ. ಸರ್ ನೀವೇ ಅಧ್ಯಕ್ಷರಾಗ್ರಿ, ಅಖಿಲ ಭಾರತ ಸಾಹಿತ್ಯ ಪರಿಷತ್ತು ಇರ್ಲಿ, ಜೊತೆಗೆ ಅನ್ನಕುಸುಮ ಸಾಹಿತ್ಯ ವೇದಿಕೆ ಇರ್ಲಿ, ಎರಡೂ ವೇದಿಕೆ ಅಧ್ಯಕ್ಷ ನೀವೇ ಇದೆ ಅಂತ ಕೇಳ್ಕೊಂಡಾಗ ಸರ್ ನಿರಾಕರಿಸಿದ್ರು. ಇಲ್ಲ, ನಾನು ಎರಡೆರಡು ವೇದಿಕೆ ಅಧ್ಯಕ್ಷನಾಗೋದು ನನಗೂ ಸರಿ ಅನ್ಸೋದಿಲ್ಲ, ಮತ್ತ್ಯಾಕೋ ನನಗೆ ಬೇಡ ಅನ್ಸಿದೆ ಅಂತೇಳಿ ನಿರಾಕರಿಸಿದ ಮೇಲೆ ನಾವು ನಮ್ಮೊಳಗೆ ಒಬ್ಬರು ಮಾಡ್ಕೊಂಡ್ ಬಿಡೋಣ ಅಂತ ತೀರ್ಮಾನವನ್ನು ಕೂಡ ಕೆಲವೊಮ್ಮೆ ವ್ಯಕ್ತಪಡಿಸಿಯೂ ಕೊನೆಗೆ ಅನಿಸ್ತು ಇಲ್ಲ, ಒಬ್ಬರು ಹಿರಿಯರಿರ್ಲಿ, ಯಾರಾದ್ರೂ ಒಬ್ಬರು ಹಿರಿಯರಿರ್ಲಿ ಅನ್ನೋ ಕಾರಣಕ್ಕೆ ಒಂದೆರಡು ಫಂಕ್ಷನ್ಗಳು ಆವು. ಮುಕ್ತೆ ಸಂಕಲನ ಬಿಡುಗಡೆ ಆಯ್ತು, ಪ್ರೇಮಮಯಿ ಬಿಡುಗಡೆ ಆಯ್ತು. ಆನಂತರದಲ್ಲಿ ವಿದ್ಯಾಗುರುಗಳು ಒಬ್ಬರಿರ್ಲಿ ಅನ್ಕೊಂಡು ನಾವು ಮುಳ್ಪದಿನ ಸರ್ನ ಅಧ್ಯಕ್ಷರಾಗಿ ಮಾಡಿಕೊಂಡು 5-6 ವರ್ಷಗಳಿಂದ ಇದನ್ನ ನಿಮ್ಮ ಸಹಕಾರದೊಂದಿಗೆ ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಬಂದಿದ್ದೇವೆ. ಈಗ ಅದಕ್ಕೆ ಮತ್ತೆ ಅನಿವಾರ್ಯವಾಗಿ ಒಂದಿಷ್ಟು ಬದಲಾವಣೆ ಬಂದಿದೆ. ಮುಂದಿನ ತಿಂಗಳಿಗೆ ತಿಂಗಳ ಬೆಳಕು 32ಕ್ಕೆ ನಾವು ಹೊಸ ಅಧ್ಯಕ್ಷರನ್ನ ಆಯ್ಕೆ ಮಾಡ್ತಕ್ಕಂತ ವಿಚಾರವನ್ನು ಕೂಡ ಮಾಡ್ತಾ ಇದ್ದೇವೆ. ಅದು ತಮ್ಮೆಲ್ಲರಿಗೆ ತಿಳಿದಿರಲಿ ಅಂತಕ್ಕಂಥ ವಿಷಯಕ್ಕೆ ನಾನು ಈ ವಿಷಯವನ್ನು ಪ್ರಸ್ತಾಪ ಮಾಡಿದೆ. ಇದೆಲ್ಲದರ ಹೊರತಾಗಿ ಇವತ್ತಿನ ಮುಖ್ಯ ಘಟ್ಟ ಡಾಕ್ಟರ್ ಶ್ರೀಶೈಲ್ ಗುರುಗೊಂಡ ಅವರ ದ್ಯಾಮ ಎನ್ನೋವ ಮತ್ತು ಇತರ ಕಥೆಗಳು. ಈ ಸಂಕಲನದ ಕುರಿತಾಗಿ 45 ನಿಮಿಷ ಸಮಯವನ್ನು ನಾವು ಮೀಸಲಿಟ್ಟಿದ್ದೇವೆ. ಮೇಡಮ್ ಅವರು ತಮ್ಮ ಓದಿನೊಳಗೆ ಈ ಕೃತಿಗೆ ಒಂದಿಷ್ಟು ಬೆಳಕು ನೀಡಿ ಅಂತ ಹೇಳಿ ನಾನು ಆಶಿಸಿ ವೇದಿಕೆಯನ್ನು ಬಿಟ್ಕೊಡ್ತೇನೆ. ಎಲ್ಲರಿಗೂ ನಮಸ್ಕಾರ. ಸರಿಯಾದ ಒಂದು ಸಮಯವನ್ನ ಹೇಳಿದ್ದಾರೆ. ಯಾಕಂದ್ರೆ ನಾವು ಪ್ರೊಫೆಸರ್ಗಳಿಗೆ ಒಂದು ಗಂಟೆ ಹೊಡೋದನ್ನ ಬಿಡೋದಿಲ್ಲ, ಹಂಗ ಅನ್ಕೊಂಡು 45 ನಿಮಿಷನೇ ಹೇಳಿರೋದು ಅವರು. ವೇದಿಕೆ ಮೇಲೆ ಆಶ್ರಿತರಾದಂತಹ ನನ್ನ ಗುರುಗಳು ಆದಂತಹ ಮಹೇಶ್ ದೀಕ್ಷಿತ್ ಸರ್ ಅವರಿಗೆ ನಾನು ಶಿರವಾಗ್ತಾ ಇವತ್ತು ಈ ಕಾರ್ಯಕ್ರಮದ ಮೇಲೆ ಉಪಸ್ಥಿತರಿರುವಂತಹ ಲೇಖಕರಾಗಿರುವಂತಹ ಡಾಕ್ಟರ್ ಶ್ರೀಶೈಲ್ ಗುರುಗೊಂಡ ಅವರೇ, ಹಾಗೆ ಈ ಕಾರ್ಯಕ್ರಮದ ಡಾಕ್ಟರ್ HS ಗೋಶೆಟ್ಟಿ ಸರ್ ಅವರೇ, ಹಾಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಕೊನೆಸಾಗರ್ ಸರ್ ಅವರೇ, ಬೀಳಿ ಸರ್ ಅವರೇ, ಹಾಲಿಮನಿ ಸರ್ ಅವರೇ, ತಿಕ್ಷಕ್ತಿ ಸರ್ ಅವರೇ, ಅಲ್ಲ ಸರ್ ನಿಮ್ ಸರ್ ನೇಮ್ ತಿಪ್ಪೇಸ್ವಾಮಿ ಸರ್ ಅವರೇ, ಗುನ್ಗುಂದು ಅಂತಂದಾಗ ನಾನು ಬಂದಾಗ ಒಂದ್ಸರಿ ಅದನ್ನ ಹೇಳ್ತಿರ್ತೀನಿ. ಏನು ಅಂತಂದ್ರೆ ಕರಡು ಬಳ್ಳಿ ಏನಿರ್ತದ, ಕರಡು ಬಳ್ಳಿ ಅಂದ್ಕೊಂಡಿರುವಂತಹ ನನ್ನ ಈ ನೆಲ ಅಂತ ಹೇಳಿ ನಾನು ಹೇಳೋದಕ್ಕೆ ಇಲ್ಲಿ ಇಷ್ಟಪಡ್ತೀನಿ ಅಂತ ಹೇಳಿ. ನಾನು ಮೊದಲಿಗೆ ನನ್ನ ಗುರುಗಳ ಬಗ್ಗೆ ನಾನು ಹೇಳಲೇಬೇಕು 2 ಮಾತು. ಯಾಕಂದ್ರೆ ನನ್ಗೆ ಇವತ್ತು ನಿಜವಾಗ್ಲೂ ನನಗೆ ಇಷ್ಟು ಖುಷಿಯಾಗಿದೆ ಸರ್, ನೀವು ಬರ್ತೀರಿ ಅಂತ ಅನ್ನೋದು ನನಗೆ ತಲೆಯೊಳಗೆ ಇರ್ಲಿಲ್ಲ. ನಾನು ಕೂಡ 2 ವರ್ಷ ಅವ್ರ ಕೈಯೊಳಗ ಸಮಾಜಶಾಸ್ತ್ರ ಅಧ್ಯಯನವನ್ನ ನಾನು ಮಾಡಿರುವಂಥದ್ದು. ನಂತರದಲ್ಲಿ ನನಗೆ MA ಮಾಡ್ಕೋಬೇಕಂತಂದ ಸಂದರ್ಭದಲ್ಲಿ ನಾನು ಕನ್ನಡಕ್ಕೆ ಜಂಪ್ ಆದೆ. ಯಾಕಂದ್ರೆ ನನಗೆ ಜಾಸ್ತಿ ಲಿಟ್ರೇಚರ್ ಅನ್ನುವಂಥದ್ದು ಬಹಳ ಇಷ್ಟ ಇರೋದ್ರಿಂದ ನಾನು ಆ ಕಡೆ ಹೋದೆ. ನಂತರದೊಳಗೆ ನಂಗೆ ಬಹಳ ಕಾಡ್ತಾ ಇತ್ತು. ನಮ್ಮ ಮನೆಯೊಳಗೆ ಎಲ್ಲರೂ ಸೋಶಾಲಜಿನೇ, ನಾನು ಒಬ್ಬಕ್ಕೆ ಕನ್ನಡಕ್ಕೆ ಹೋಗ್ಬಿಟ್ನಲ್ಲ ಅಂತ. ಅಣ್ಣ ಅತ್ತಿಗೆ ಮತ್ತೆ ನಮ್ಮ ಇನ್ನುಳಿದವ್ರ ಅಣ್ಣ ತಮ್ಮ ಎಲ್ಲರೂ ಸೋಶಾಲಜಿ ಮಾಡಿರುವಂಥದ್ದು. ಆ ಸೋಶಾಲಜಿ ಏನೋ ಒಂದು ಯಾಕೆ ನಮ್ಗೆ ಅದು ಸೋಶಾಲಜಿ ಅಟ್ರಾಕ್ಷನ್ ಆಗಿತ್ತು ಅಲ್ಲಿ ಅಂತಂದ್ರೆ ಅದಕ್ಕೆ ಮೇನ್ ಕಾರಣ ತಿಪ್ಪೇಸ್ವಾಮಿ ಸರ್ ಅವರು ಅಂತ ಹೇಳಿ. ಅದು ನಮ್ಮ ಇಡೀ ಮಂಟನದೊಳಗೆ ಎಲ್ಲರಿಗೂ ಸೋಶಾಲಜಿ. ನನಗೆ ಅದು ಕಾಡ್ತಾ ಇತ್ತು, ನಾನು ಒಬ್ಬ ಬೇರೆ ಬಂದ್ಬಿಟ್ನಲ್ಲ ಅಂತ. ಆಮೇಲೆ ನಾನು ಎಜುಕೇಶನ್ ಕಂಪ್ಲೇಂಟ್ ಮಾಡ್ಕೊಂಡು ಆದ ಮೇಲೆ ಸರ್ ನಾ ಮತ್ತೆ ಸೋಶಾಲಜಿ ನಾನು ಕೂಡ ಮಾಡ್ಕೊಂಡೆ. ನಾನು ಅದು ಸಮಾಧಾನ ಇರಲಿಲ್ಲ, ಮತ್ತೆ ಅದನ್ನು ಕೂಡ ಮಾಡ್ಕೊಂಡೆ. ಹಾಗೆ ನಮ್ಗೆ ಸ್ಫೂರ್ತಿಯನ್ನ ಕೊಟ್ಟಂತಹ ನಮ್ಮ ಗುರುಗಳ ಪಕ್ಕದಲ್ಲಿ ಇವತ್ತು ಕೂಡ ದೈವ ಇದೆ ಅಲ್ಲ, ಅದು ನನಗೆ ಬಹಳಷ್ಟು ಇವತ್ತು ಸುದಿನ ಅಂತ ನಾನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿ. ಈ ಕಾರ್ಯಕ್ರಮಕ್ಕೆ ಬರ್ಬೇಕಾದ್ರೆ ಬಹಳಷ್ಟು ನನಗೆ ಚಿತ್ರಗಿ ಸರ್ ಅವರು ಬಹಳಷ್ಟು ಪ್ರಯತ್ನ ಪಟ್ಟರು. ಆದ್ರೂ ನಮ್ದು ಆ ಡೇಟ್ಗಳು ಮುಂದೆ ಹೋಗ್ತಾ 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 ಇತ್ತು. ಕೊನೆಗೆ ಇವತ್ತು ಬಂದಿರುವಂಥದ್ದು ಈ ಹೊನ್ನ ಕುಸುಮ ಸಾಹಿತ್ಯ ವೇದಿಕೆ ಏನಿದೆ, ತಿಂಗಳಿಗೆ ಒಂದು ಕಾರ್ಯಕ್ರಮ ಮಾಡ್ತಾರೆ. ಆ ತಿಂಗಳ ಕಾರ್ಯಕ್ರಮ ನಾನು ಕೂಡ ಅದನ್ನ ವೀಕ್ಷಣೆ ಮಾಡಿರುವಂಥದ್ದು. ಈ ಕಾರ್ಯಕ್ರಮ ಮಾಡುವಂತಹ ಸಂದರ್ಭಕ್ಕೆ ಬಹಳ ಖುಷಿ ಕೊಡೋದು ಏನು ಅಂತಂದ್ರೆ, ಸ್ವಲ್ಪ ಜನ ಇಲ್ಲಿ ಇದ್ರೂ ಕೂಡ ಅದು ಪೂರ್ತಿ ಆಸಕ್ತದಾಯಕವಾದಂತಹವ್ರನ್ನೆಲ್ಲ ಅವ್ರು ಸೇರಿಸ್ತಾರಲ್ಲ, ಅದು ಈ ಪ್ರತಿಷ್ಠಾನದ ಒಂದು ಸಾಹಿತ್ಯ ವೇದಿಕೆಯ ಒಂದು ವಿಶೇಷತೆ ಅಂತ ಹೇಳಿ. ನಾನು ಮೊದಲಿಂದ ನೋಡಿದ ಹಾಗೆ ಬಹಳಷ್ಟು ನಮ್ಮಲ್ಲಿ ಸಾಹಿತ್ಯಿಕ ವಲಯ ಬಹಳ
ಆಕ್ಟಿವ್ ಆಗಿರೋದು ಬಹಳ ಕಡಿಮೆ ಇತ್ತು ಈಗ. ಆದ್ರೆ ನೀವು ಇವಾಗ ಇರುವಂತಹ ಪೀಳಿಗೆ ಏನಿದೆ ಅದು ಸಿಕ್ಕಾಪಟ್ಟೆ ಆಕ್ಟಿವ್ ಆಗ್ತಾ ಆಗ್ತಾ ತಿಂಗಳಿಗೆ ಒಂದು ಕಾರ್ಯಕ್ರಮವನ್ನ ಮಾಡ್ತಿರ್ತಾರ. ಅದು ನಿಮ್ಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಅದ್ರ ಬಗ್ಗೆ ಹೇಳ್ತಾ ಈ ಪುಸ್ತಕದ ಕುರಿತು 2 ಮಾತುಗಳನ್ನ ಇಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಎಲ್ಲರೂ ಕೂಡ ನೀವು ಪುಸ್ತಕವನ್ನ ಓದಿದ್ದೀರಾ ಅಂತ ಅನ್ಕೊಳ್ತೀನಿ. ಪುಸ್ತಕದ ಈ ಶೀರ್ಷಿಕೆ ದ್ಯಾಮ್ರ ಯಮನವ್ವ ಮತ್ತು ಇತರ ಕಥೆಗಳು ಅಂತ ಹೇಳಿ ಡಾಕ್ಟರ್ ಶ್ರೀಶೈಲ ರುದ್ರಪ್ಪ ಗೋರ್ಗೊಂಡ್ ಸರ್ ಅವರು ಈ ಪುಸ್ತಕದ ಲೇಖಕರು ಅಂತ ಹೇಳಿ. ಪುಸ್ತಕವನ್ನ ನಾನು ಇವತ್ತು ಪೂರ್ತಿ ಏನು ಪರಿಚಯ ಮಾಡಲ್ಲ, ಯಾಕಂದ್ರೆ ಪುಸ್ತಕ ಪರಿಚಯ ಆಗಿರುತ್ತೆ. ಆ ಪಾತ್ರಗಳ ಕುರಿತು ನಾನು ಇಲ್ಲಿ 2 ಮಾತುಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ. ಇಡೀ ಪುಸ್ತಕವನ್ನ ಹೇಳೋದಿಕ್ಕೆ 2 ಪಾತ್ರಗಳು, ಆ ಪಾತ್ರದ ಒಳಗಡೆ ನಮಗೆ ಹೇಗೆ ನಾವು ಪ್ರವೇಶವನ್ನ ಪಡೆದುಕೊಳ್ತೀವಿ ಅಂತ ಅನ್ನೋದಕ್ಕೆ, ಮತ್ತು ಗೋರ್ಮೆಂಟ್ ಸರ್ ಒಂದು ಕಥಾಶಕ್ತಿ ಅದರೊಳಗಡೆ ಏನಿದೆ ಅಂತ ಅನ್ನೋದು ನಮ್ಗೆ ಈ ಕಥೆಗಳ ಮೂಲಕ ನಮ್ಗೆ ಅದು ಗೊತ್ತಾಗ್ತದೆ ಅಂತ ಹೇಳಿ. ಈ ಕಥೆಗಳನ್ನ ನಾವು ಓದ್ತಾ ಹೋದಾಗ ಒಟ್ಟು ಕಥೆಗಳು ಫಾರ್ಮ್ಯಾಲಿಟಿ ಅಂತ ಏನಂತಾರೆ, ಅದಕ್ಕೆ ಒಂದ್ ಸ್ವಲ್ಪ ನಾನು ಕಥೆಗಳು ಎಷ್ಟಿದಾವೋ ಏನಿದಾವೋ ಅನ್ನೋದನ್ನ ಹೇಳಿ ನಾನು ಮುಂದ್ಗಡೆ ಹೋಗ್ತೀನಿ. ಈ ಕಥಾ ಸಂಕಲನದ ಒಳಗಡೆನೆ 10 ಕಥೆಗಳನ್ನ ಒಳಗೊಂಡಿರುವಂಥದ್ದು. ಮನೆಗೆ ಹಾರ, ದ್ಯಾಮ್ರ ಯಮನವ್ವ ಮತ್ತು ಇತರ ಕಥೆಗಳು ಅಂತ ಹೇಳಿ ಅದರೊಳಗೆ ಪರ್ವಿಡಿ ಒಳಗಡೆನೆ ದ್ಯಾಮ್ರ ಯಮನವ್ವ ಅಂತ ಹೇಳಿ ಅವ್ರು ಇಟ್ಟಿರುವಂಥದ್ದು. ಮತ್ತೆ ಜೊತೆಗೆ ಪಯಣ, ತದಕಿಸಿಕೊಂಡವನು, ಸಿಡಿಲು, ಜೆಂಟಲ್ಮನ್, ಅಳಲೆ ಇಲ್ಲವಂತೆ, ಕಠಿಣ ನಿರ್ಧಾರ, ಅಪರಾಧಿ, ಚಿಕ್ಕಣ್ಣ. ಹೀಗೆ 10 ಕಥೆಗಳನ್ನ ಒಳಗೊಂಡಿರುವಂತಹ ಕೃತಿ ಯಾವುದು ಅಂತಂದ್ರೆ ಅದು ದ್ಯಾಮ್ರ ಯಮನವ್ವ ಮತ್ತು ಇತರ ಕಥೆಗಳು ಅಂತ ಹೇಳಿ. ಈ ಕಥಾ ಲೋಕಕ್ಕೆ ನಾವು ಪ್ರವೇಶವನ್ನ ಪಡೆದುಕೊಂಡಂತಹ ಸಂದರ್ಭಕ್ಕೆ ನಾವು ಮೊಟ್ಟ ಮೊದಲಿಗೆ ಅನೇಕ ಸಾಹಿತ್ಯ ವಲಯವನ್ನ ನೋಡ್ತೇವೆ ನಾವು. ಅದು ಸಣ್ಣ ಕಥೆಗೆ ನಾವು ಬಂದಂತಹ ಸಂದರ್ಭಕ್ಕೆ ಇತ್ತೀಚಿನ ದಿನಮಾನಗಳಲ್ಲಿ ನಾನು ನೋಡ್ತಾ ಇರುವಂಥದ್ದು ಎಷ್ಟು ಸಣ್ಣ ಕಥೆಗಳು ಬರ್ತಾ ಇದಾವೆ ಅಂದ್ರೆ ಇದು 2017 ಬಂದಿರಬಹುದು. ಆದ್ರೆ ನಾವು 2020ರಿಂದ 2025ರವರೆಗೆ ನಾವು ಸಾಹಿತ್ಯ ಲೋಕವನ್ನ ಸೂಕ್ಷ್ಮವಾಗಿ ಗಮನಿಸಿದಾಗ ಎಷ್ಟು ಕಥಾ ಸಂಕಲನಗಳು ಬರ್ತಾ ಇದಾವಂದ್ರೆ ಸಿಕ್ಕಾಪಟ್ಟಿ ಕಥಾ ಸಂಕಲನಗಳು ಬರ್ತಾ ಇದಾವೆ. ಮೊನ್ನೆ ನಮ್ಮ ಅನಿಲ್ ಗುಲಾಪುರ್ ಅವರು ಒಂದು ಲಿಸ್ಟ್ ಮಾಡಿ ಹಾಕಿದ್ರು, ಅದು ಎಷ್ಟು ಕಥೆಗಳು ಬಂದು ಅಂತ ಹೇಳಿ. ಸುಮಾರು 100ಕ್ಕೂ ಹೆಚ್ಚು ಕಥಾ ಸಂಕಲನಗಳು ಬಂದಿರುವಂಥದ್ದು. ಯಾಕೆ ಅಂತಂದ್ರೆ ಇವತ್ತು ನಾವು ಸಾಹಿತ್ಯ ಲೋಕದೊಳಗೆ ಯಾವುದು ಜಾಸ್ತಿ ಓದ್ತಾ ಇದ್ದಾರೆ ಅಂತಂದ್ರೆ ಅದು ಕಥಾ ಸಂಕಲನ ಅಂತ ಹೇಳಿ. ಅಂಥ ಕಥೆಗಳನ್ನ ಬರೆಯುವಂತಹ ಪ್ರಬುದ್ಧತೆ ಇವತ್ತು ನಮ್ಗೆ ಹೆಚ್ಚು ಯುವ ಸಾಹಿತಿಗಳಿಗೆ ಹೆಚ್ಚು ಆಕರ್ಷಣೆ ಆಗಿರುವಂಥದ್ದು. ಹಿಂದಿನ ಒಂದು 10 ವರ್ಷದ ಹಿಂದ್ಗಡೆ ಹೋದಾಗ ಜಾಸ್ತಿ ಕವನ ಸಂಕಲನಗಳು ಬರ್ತಾ ಇತ್ತು. ಆ ಬಂದಂತ ಸಂದರ್ಭದಲ್ಲಿ ಅದನ್ನ ಬಹಳಷ್ಟು ಜನ ಏನ್ ಮಾಡ್ಬಿಟ್ರು, ಕವನ ಸಂಕಲನವನ್ನ ಬಿಟ್ಟು ಹಾಕಿ ಮತ್ತೆ ಕಥಾ ಸಂಕಲನಕ್ಕೆ ಬಂದಿರುವಂಥದ್ದು. ಸರ್ ಕಥೆಗಳನ್ನ ಕೂಡ ಓದಿದಾಗ ನನಗೆ ಹಂಗೆ ಅನಿಸ್ತಾ ಇತ್ತು. ಯಾಕಂತಂದ್ರೆ ಆ ಇಡೀ ಒಟ್ಟು ಕಥೆಯ ಒಳಗಡೆನೆ ಅವ್ರು ವಾಸಿಸುವಂತಹ, ಅವ್ರು ನಡೆದಾಡುವಂತಹ, ಅವ್ರು ಉಸಿರಾಡುವಂತಹ ಸ್ಥಳದ ವಾಸನೆ ಅಲ್ಲಿ ಹರಡುತ್ತದೆ ಅಂತ ಹೇಳಿ. ಇದು ಅಲ್ಲಿ ಬಹಳಷ್ಟು ಮುಖ್ಯ. ಇಡೀ ಕಥಾ ಒಳಗಡೆ ನಾನು ನೋಡ್ತಾ ಹೋದಾಗ ಅದು ಹಾಗೆ ಅನಿಸುತ್ತೆ. ನಮಗೆ ಮೊಟ್ಟ ಮೊದಲಿಗೆ ಕಥೆಯನ್ನ ನಾವು ಎಲ್ಲರ ಕಥೆಯನ್ನ ನೋಡ್ತಾ ಬಂದಾಗ ಕಾಲಘಟ್ಟಗಳನ್ನ ಇಟ್ಕೊಂಡೇ ನಾವು ಕಥೆಗಳನ್ನ ನೋಡ್ತಾ ಬಂದಿರುವಂಥದ್ದು. ನವ್ಯ, ನವೋದಯ, ಪ್ರಗತಿಶೀಲ, ದಲಿತ ಬಂಡಾಯಕ್ಕೆ ಬಂದಾಗ ಹೇಗಾಯಿತು ಅಂತ ಅನ್ನೋದನ್ನ ಆ ಕಾಲಘಟ್ಟ ಇಟ್ಕೊಂಡು ನಾವೆಲ್ಲ ಸಣ್ಣ ಕಥೆಗಳನ್ನ ನೋಡ್ತಾ ಬರ್ತೀವಿ ಅಂತ ಹೇಳಿ. ಹಾಗೆಯೇ ಇವರ ಕಥಾ ಸಂಕಲನಕ್ಕೆ ನಾನು ಕೊಟ್ಟಿರುವಂತಹ ಸಮಯ ಕಡಿಮೆ ಇರೋದ್ರಿಂದ ಇಡೀ ಕಥಾ ಸಂಕಲನಕ್ಕೆ ನಾನು ಹೋಗೋದಿಲ್ಲ. ಮತ್ತೆ ನನಗೆ ಅನಿಸಿರುವ ಮಟ್ಟಿಗೆ ಇಡೀ ಬಾಗಲಕೋಟೆ ಜಿಲ್ಲೆಯ ಕಥಾ ಸಂಕಲನವನ್ನ ನಾವು ನೋಡ್ತಾ ಹೋದಾಗ ಅಬ್ಬಾಸ್ ಮೇಲಿಮನಿಯವರಾಗಿರ್ಬೋದು, ಕಾದಂಬರಿಯ ಒಳಗಡೆ ಬಂದಾಗ ನಮ್ಗೆ ಬೆಳಗಿಯವರಾಗಿರ್ಬಹುದು, ಹೀಗೆ ಅಲ್ಲಿಯ ಪರಂಪರೆಯಿಂದ ಕಥಾ ಸಂಕಲನಕ್ಕೂ ಮತ್ತು ಕಾದಂಬರಿಗೂ ಬಹಳ ವ್ಯತ್ಯಾಸ ಏನಿಲ್ಲ. ಕಾದಂಬರಿಯ ಪರಂಪರೆಯನ್ನ ಇಟ್ಕೊಂಡೇ ಮುಂದುವರಿಯುವಂಥದ್ದು ಯಾವುದು ಅಂತಂದ್ರೆ ಅದು ಸಣ್ಣ ಕಥೆ ಅಂತ ಹೇಳಿ. ಆ ಕಥೆಯನ್ನ ಮುಂದುವರಿಸಿಕೊಂಡು ಇಲ್ಲಿ ಹೋಗಿರುವಂತಹ ಸಂದರ್ಭ ಅಂತ ಹೇಳಿ. ನನಗೆ ಬಹಳಷ್ಟು ಇಲ್ಲಿ 10 ಕಥೆಗಳನ್ನ ನಾನು ನೋಡ್ತಾ ಹೋದಂತಹ ಸಂದರ್ಭಕ್ಕೆ ನನಗೆ ಯಾವ್ಯಾವ ಕಥೆಯೊಳಗೆ ಏನ್ ಅನಿಸ್ತು ಅನ್ನೋದನ್ನ 1-2 ಮಾತಿನೊಳಗೆ ನಾನಿಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿ. ಮೊದಲನೆಯ ಕಥೆ ಬಂದು ಮನೆಗೆ ಹಾರ ಅಂತ ಹೇಳಿ. ಈ ಮನೆಗೆ ಹಾರ ಅನ್ನುವಂತಹ ಒಂದು ಶೀರ್ಷಿಕೆನೆ, ಹಾರ ಅನ್ನುವಂತಹ ಶೀರ್ಷಿಕೆನೆ ನಮ್ಗೆ ಬಹಳ ಅಲ್ಲಿ ಆಕರ್ಷಣೀಯ ಆಗ್ತದೆ. ಆಕರ್ಷಣೀಯ ಅನ್ನೋಕ್ಕಿಂತಲೂ ಹೌದಾ ಇದು ಹಾರ ಕೊಡುವಂತಹದ್ದ, ಯಾಕಂದ್ರೆ ನಾವು ಸಣ್ಣವರಿದ್ದಾಗ ಓದಿದ್ವಿ ನಾವು ಕೆರೆಗೆ ಹಾರ ಅನ್ನುವಂತಹ ಒಂದು ಕಥೆಯನ್ನು ನಮ್ಗೆ
ಪಠ್ಯಕ್ಕೆ ಇಡ್ತಾ ಇದ್ರು. ಅಲ್ಲಿ ಏನಾದ್ರೂ ಒಂದು ಅವಘಡ ಆದಾಗ ಹಾರ ಕೊಟ್ಟಂತ ಸಂದರ್ಭಕ್ಕನ ಅದು ಶಾಂತ ಆಗೋದು ಅಂತ ಹೇಳಿ. ಹಾಗೆ ಈ ಶಾಂತ ಆಗುವಂತಹ ಪ್ರತೀತಿಗಳು ಎಲ್ಲಿಂದ ಎಲ್ಲಿಯವರೆಗೆ ಹುಟ್ಟಾಕೊಂಡು ಬಂತು ಅನ್ನೋದನ್ನ ನಾವು ಇತ್ತೀಚೆಗೆ ನೋಡ್ತಾ ಇರುವಂತದ್ದು. ಈ ಇಡೀ ಒಟ್ಟು ಕಥೆ ಏನು ಅಂತಂದ್ರೆ, ಒಂದು ಹೊಸ ಮನೆ ಕಟ್ತಾರೆ. ಆ ಮನೆ ಕಟ್ಟಿರುವಂತ ಸಂದರ್ಭಕ್ಕೆ ಅಲ್ಲಿ ಒಂದು ಪಕ್ಕದಲ್ಲಿ ಇರ್ತಕ್ಕಂಥ ಸ್ಕೂಲ್ಗೆ ಅಲ್ಲಿ ವಿಸಿಟಿಂಗ್ ಅಂತ ಬಂದಾಗ ಯಾಕೆ ಮಕ್ಕಳು ಯಾರು ಇಲ್ಲ ಅಂತಂದಾಗ ಅಲ್ಲಿ ಹೇಳುವಂತ ಮಾತು, ಇವತ್ತು ಆ ಮನೆ ಶಾಂತಿ ಅದ, ಅದಕ್ಕೆ ಬಂದಿಲ್ಲ. ಅವಾಗ ಪ್ರಶ್ನೆ ಹುಟ್ಟಾಕತ್ತೆ, ಯಾಕೆ ಮನೆ ಶಾಂತಿ ಇದ್ರೆ ಯಾಕೆ ಮಕ್ಕಳು ಯಾಕೆ ಅಲ್ಲಿ ಬರೋದಿಲ್ಲ ಅಂತಂದಾಗ ಮಕ್ಕಳನ್ನ ಅಲ್ಲಿ ಬಲಿ ಕೊಡ್ಲಾಗ್ತದ. ಇಡೀ ಕಥೆನ ಟ್ವಿಸ್ಟ್ ಹಾಳಾಗ್ತದಂದ್ರೆ ಇಡೀ ಕಥೆ ಹೇಳ್ತಾ ಇಲ್ಲ, ನೀವು ಎಲ್ಲರೂ ಅದನ್ನ ಕಥೆಗಳನ್ನ ಓದಿ ಅಂತ ಕಾರಣಕ್ಕಾಗಿ ಅಲ್ಲಿ ಬಲಿ ಕೊಡ್ಬೇಕಾಗ್ತದ ಅಂತಂದಾಗ, ಹೌದಾ ಅಂತಂದ ಅಲ್ಲಿ ವಿಚಾರ ಮಾಡಿದಾಗ ಕೊನೆಗೆ ಅಲ್ಲಿ ಏನಾಗ್ತದೆ ಅಂದ್ರೆ, ಇಲ್ಲ ಒಂದ್ ಹುಡುಗಿ ಸತ್ತು ಹೋದಾಗ ಅಲ್ಲಿ ಹೌದು ಅದು ಬಲಿ ಕೊಟ್ಟರು ಅಂತ ಅಂದ್ರೆ ಅದು ಬಲಿ ತಗೊಂತು ಅಂತ. ಎಷ್ಟು ನಮಗ ಮೌಢ್ಯಗಳು ಇವತ್ತಿಗೂ ಸಹ ನಮ್ಮಲ್ಲಿ ಬೆಳೀತಾ ಇದೆ ಅಂತ ಅನ್ನೋದಕ್ಕೆ ಈ ಕಥೆಗಳ ಚಿತ್ರಣ ಅಲ್ಲಿ ತೆರೆದು ನಿಲ್ಲತ್ತೆ ಅಂತ ಹೇಳಿ. ಮೌಢ್ಯಕ್ಕೆ ನಾವು ಎಷ್ಟು ಒಳಗಾಗಿದೆವು ಅನ್ನೋದನ್ನ ಇಡೀ ಕಥೆಯಲ್ಲಿ ಕಟ್ಟಿಕೊಡುವಂತ ಕೆಲಸವನ್ನ ಮಾಡುತ್ತಾರೆ. ಕೆರೆಗೆ ಹಾರ ಅಂತ ನಾ ಆಂಗ್ಲೇನ್ ಹೇಳಿದೆ. ಕೆರೆಗೆ ಹಾರದೊಳಗ ಹೇಗೆ ಅಲ್ಲಿ ಬಂದು ಆ ಹೆಣ್ಣು ಮಗಳನ್ನ ಅಲ್ಲಿ ಹಾರವಾಗಿ ಕೊಟ್ಟಾಗ, ಅದು ಗರ್ಭಿಣಿ ಹೆಣ್ಣು ಮಗಳನ್ನ ಹಾರವಾಗಿ ಕೊಟ್ಟಾಗ ಮಾತ್ರ ಕೆರೆ ಒಳಗೆ ನೀರು ಬರ್ತಕ್ಕಂಥದ್ದು. ಇಲ್ಲಿ ಮೌಢ್ಯ ಹೇಗೆ ಕೆಲಸ ಮಾಡುತ್ತೆ ಅಂತಂದ್ರೆ, ಅಲ್ಲಿ ನಾವು ಎಷ್ಟು ನಾವು ವೈಚಾರಿಕ ಹಿನ್ನೆಲೆ ಒಳಗಡೆನೆ ಕಥೆಯನ್ನ ಓದ್ತಾ ಹೋದಾಗ ಕೂಡ ಹೌದಲ್ಲ ಈಗಲೂ ಕೂಡ ಆಗಿದೆ ಅಂತ. ನಾವು ಸ್ವಲ್ಪ ಒಂದು 5-6 ತಿಂಗಳಿಂದ, ಒಂದು ವರ್ಷದಿಂದ ನಾವು ಟಿವಿ ಮಾಧ್ಯಮಗಳನ್ನ ನೋಡ್ತಾ ಬಂದಾಗ ಸ್ವತಃ ತಾಯಿನೇ ಮಕ್ಕಳನ್ನ ಅಲ್ಲಿ ಏನ್ ಮಾಡಿದ್ರು, ಬಲಿ ಕೊಟ್ಟಿರುವಂತದ್ದು ಅಂತ ಹೇಳಿ. 2 ಮಕ್ಕಳನ್ನ ಶ್ರೀಮಂತರ ಆಗ್ತೇವು ಅಂತ ಅನ್ನೋದಕ್ಕೆ 2 ಮಕ್ಕಳನ್ನ ಬಲಿ ಕೊಟ್ಟಿರುವಂತದ್ದು. ಇನ್ನೊಂದ್ ಕಡೆ ನಾವು ನೋಡ್ತಾ ಹೋದಾಗ ಅಲ್ಲಿಯೂ ಕೂಡ ಯಾರೋ ಒಬ್ಬ ಸ್ವಾಮೀಜಿ ಹೇಳಿದ ಅಂತ ಹೇಳಿ 1 ಹೆಣ್ಣು ಮಗಳನ್ನ ಅಲ್ಲಿ ಬಲಿ ಕೊಟ್ಟಿರುವಂತದ್ದು. ಹೀಗೆ ಯಾರು ಜ್ಯೋತಿಷಿಗಳ ಮಾತುಗಳನ್ನ ಕೇಳಿಕೊಂಡು ಈ ಹಾರ ಅನ್ನುವಂತ ಪ್ರತೀತಿಗಳಿಗೆ ಹೋಗ್ತಾ ಇರುವಂತ ಜನರ ಮೌಢ್ಯತ್ವವನ್ನ ಕಳೆಯೋದಕ್ಕೆ ಈ ಕಥೆ ಬಹಳ ಸಹಾಯಕ ಆಗಿ ನಿಲ್ಲುತ್ತೆ ಅಂತನ್ನುವಂಥದ್ದು. ಇದು ಮೊದಲನೆಯ ಕಥೆ ಆದ್ರೆ, ಇನ್ನು 2ನೆಯ ಕಥೆ ದ್ಯಾಮ್ರ ಯಮನವ್ವ ಅನ್ನುವಂಥ ಒಂದು ಮಹಿಳೆಯ ಕಥೆ. ಇಲ್ಲಿ ಮಹಿಳೆಯ ಪರವಾಗಿ ನಿಲ್ಲುವಂಥದ್ದು. ನನಗೆ ಇವರು 2 ಕಥೆಯ ಒಳಗಡೆನೆ ಲೇಖಕನ್ನ ನೋಡೋ ಬದಲಾಗಿ ನಾನು ಒಬ್ಬ ಸ್ತ್ರೀವಾದ ಲೇಖಕಿಯನ್ನ ನೋಡ್ತಾ ಹೋದೆ. ನಿರೂಪಣೆ ಹೇಗೆ ಬಂದಿದೆ ಅಂತಂದ್ರೆ, ಅದರ ಒಳಗಡೆನೆ ಹೆಣ್ಣಿನ ಮನಸ್ಥಿತಿಯನ್ನ ಇಟ್ಕೊಂಡು ಒಬ್ಬ ಲೇಖಕ ಬರೆಯೋದಿದೆಯಲ್ಲ, ಅದು ಬಹಳ ಕಠಿಣತಮ ಅಂತ ಹೇಳಿ. ಯಾಕಂತಂದ್ರೆ ಈ ಗಂಡು ಅಂದಾಗ ಅದರೊಳಗೆ ಹೆಚ್ಚು ಗುಣಗಳು ಯಾವ್ದು ಇರ್ತದಂದ್ರೆ ಗಂಡಿನ ಗುಣನೇ ಅಲ್ಲಿ ಅಳವಡಿಕೆ ಆಗುವಂಥದ್ದು. ಕಥೆಯನ್ನ ಬರೆಯೋಕೆ ಕೂತಾಗ ಅಲ್ಲಿ ಗಂಡಿನ ನಿರೂಪಣೆನೇ ಪ್ರಾರಂಭ ಆಗ್ತದ ಅಂತ ಹೇಳಿ. ಆದ್ರೆ ನನಗೂ 2 ಕಥೆಗಳು ಬಹಳ ಇಷ್ಟ ಆದ ಸರ್. ನಂಗೆ ಆ 2 ಕಥೆಗಳನ್ನ ಹೇಳುವಂತ ಸಂದರ್ಭಕ್ಕೆ ಅಲ್ಲಿ ಒಂದು ಗಂಡು ಒಂದು ಹೆಣ್ಣಾಗಿ ಹೆಣ್ಣಿನ ತುಮುಲಗಳನ್ನ ಕಟ್ಟಿಕೊಡೋದಿದೆಯಲ್ಲ, ಅದು ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ದ್ಯಾಮ್ರ ಕಥೆಯ ಒಳಗಡೆ ಕೂಡ ಹಾಗೆ ಇತ್ತು. ಅದು ಈ ದ್ಯಾಮ್ರ ಕಥೆಯ ಒಳಗಡೆ ಹೆಣ್ಣಿನ ಮೇಲೆ ನಡೆಯುವಂತಹ ದೌರ್ಜನ್ಯವನ್ನ ಅಲ್ಲಿ ಏನ್ ಮಾಡ್ತಾರೆ ಅವರು, ಸಹೃದಯರಿಗೆ ಕಲ್ಪಿಸುವಂತಹ ಕೆಲಸವನ್ನ ಆ 2 ಕಥೆ ಪಾತ್ರದ ಒಳಗಡೆನೆ ಅಲ್ಲಿ ಕಟ್ಟಿಕೊಡುವಂಥದ್ದು. ಅದು ಒಂದು ನಾನು ಇನ್ನೊಂದು ಹೇಳಿದಾಗ ಈ ಮಾತಿಗೆ ಅಲ್ಲಿ ಕನೆಕ್ಟ್ ಮಾಡ್ತೀನಿ. ಇನ್ನೊಂದು ಕಥೆಯನ್ನ ಹೇಳಿದಾಗ ಅಲ್ಲಿ ತಿಪ್ಪಣ್ಣ, ಗಂಗಾಬಾಯಿ, ಯಮನವ್ವ ಅಂತ ಇರ್ತಾರೆ. ಅವ್ರು 3 ಮಂದಿಯೂ ಕೂಡ ಅಲ್ಲಿ ಪರಿತಪಿಸುವಂಥದ್ದು. ಈ ಯಮನವ್ವನ ಕೆಲಸ ಏನಿಲ್ಲ, ಖಾರ ಕುಟ್ಟಿ ಕೊಡುವಂತ ಹೆಣ್ಣು ಮಗಳು. ನಮ್ಗ ಸಣ್ಣವರಿದ್ದಾಗ ನಮ್ಗೆ ನೆನಪದ, ಖಾರದ ಗಿರಣಿಗಳು ಇರ್ತಾ ಇರಲಿಲ್ಲ. ಯಾರೋ ಒಬ್ಬ ಹೆಣ್ಣು ಮಗಳಲ್ಲಿ ಬಂದು ಗೌಡ್ರ ಮನೆಯೊಳಗೋ ಅಥವಾ ಒಟ್ಟ ಶ್ರೀಮಂತರ ಮನೆಯೊಳಗ, ಬಡವರ ಜನರ ಮನೆಯೊಳಗಲ್ಲ ಅದು, ಅವ್ರು ತಾವು ಕುಟ್ಕೋತಾ ಇದ್ರು, ಏನೋ ಮಾಡ್ಕೋತಾ ಇದ್ರು, ಅಂತಲ್ಲಿ ಹೋಗಿ ಕೆಲಸ ಮಾಡುವಂಥದ್ದು. ಆಮೇಲೆ ಆ ಹೆಣ್ಣುಗಳು ಹೇಗಿದಾವು ಇಲ್ಲಿ ಅಂತಂದ್ರೆ ಸ್ವಾಭಿಮಾನದ ಹೆಣ್ಣುಗಳು ಅಂತ ಹೇಳಿ. ಯಾವ ಸ್ವಾಭಿಮಾನದ ಹೆಣ್ಣುಗಳು ಅಂತಂದ್ರೆ ತಮ್ಮ ಹೊಟ್ಟೆಯನ್ನ ತುಂಬಿಸ್ಕೊಳ್ಳೋದಕ್ಕೆ ಯಾವುದೋ ಒಂದು ದುಡಿಮೆಯನ್ನ ಮಾಡ್ತಾರಲ್ಲ ಅವರು, ಅದು ಬಹಳ ಮುಖ್ಯ ಆಗಿದೆ. ಇಲ್ಲಿ ಖಾರ ಕುಟ್ಟುವಂತ ಕೆಲಸವನ್ನ ಆಕೆ ಮಾಡುವಂತ ಸಂದರ್ಭಕ್ಕೆ ಆಕೆ ಆ ಖಾರ ಕುಟ್ಟಿ ತನಗೆ ಬಂದಿರುವಂತಹ ಆ ಹಣದಿಂದಲೇ ಆಕೆ ಏನ್ ಮಾಡ್ತಾಳ, ತನ್ನ ಸಂಸಾರವನ್ನ ನಡೆಸೋದು, ಮಗಳು ಕೂಡ ಚೆನ್ನಾಗಿರ್ಲಿ ಅಂತ ಅನ್ನುವಂಥದ್ದು ಕೆಲಸವನ್ನ ಆಕೆ ಮಾಡ್ತದಲ್ಲ. ಈ ಕಥೆಯು ಕೂಡ ಬಹಳಷ್ಟು ಮುಖ್ಯವಾಗಿ ಇರುವಂತಹ ಕಥೆ ಅಂತ ಹೇಳಿ. ಇನ್ನೊಂದು ಪಯಣ ಅಂತ ಹೇಳಿ. ಈ ಪಯಣ ಏನು ಅಂತಂದ್ರೆ, ಇಲ್ಲಿ ಆ ಮುನ್ನುಡಿ ಒಳಗೆ ಬರೆದಿರೋ 2 ಲೈನ್ ಹೇಳ್ತೀನಿ ನಾನು. ಪಯಣ ಸ್ವತಂತ್ರ ಬಂದು 70 ವರ್ಷಗಳಾದ್ರೂ ನಮ್ಮ ದೇಶದ ಎಷ್ಟೋ ಹಳ್ಳಿಗೆ ಸರಿಯಾದ ಮಾರ್ಗಗಳಿಲ್ಲ. ಇದನ್ನ ನನಗೆ ದೇವೂರು ಮಹಾದೇವ ಅವರ ಡಾಂಬರು ಬಂದಿದೆ ಅಂತನ್ನುವಂಥ ಕಥೆ ನೆನಪಾಯ್ತು ನನಗೆ. ಯಾಕೆ ನೆನಪಾಯ್ತು ಅಂತಂದ್ರೆ, ಎಷ್ಟೋ ವರ್ಷಗಳಾದ್ರೂ ಇನ್ನೂ ಕೂಡ ನಮ್ಮ ಹಳ್ಳಿ ಒಳಗಡೆನೆ ಅಲ್ಲಿ ಯಾವ ಸ್ಥಿತಿಗತಿಗಳು ಇಲ್ಲ. ಹಳ್ಳಿ ಒಳಗ ಅವರು ನಡ್ಕೊಂಡು ಹೋಗ್ಬೇಕು.
ನಾನು ನಿನ್ನೆ ಕಲಿಕೇರಿ ಒಳಗೆ ನನ್ನ ಡ್ಯೂಟಿ ಇರೋದು ಇವಾಗ ಎಕ್ಸಾಮ್ ಕಲಿಕೇರಿ ಹಾಕಿಬಿಟ್ಟಿದ್ದಾರೆ ನಂಗೆ. ಕಲಿಕೇರಿ ಅನ್ನುವಂಥದ್ದು ಹೇಗಿದೆ, ಸಿಂಧಿ ಹತ್ರ ಬರುವಂತ ಊರು. ಆ ರಸ್ತೆ ಹೇಗಿದೆ ಅಂದ್ರೆ ನಾನು ಡಾನ್ಸ್ ಮಾಡೋದು ಬೇಡ, ರೋಡ್ ಡಾನ್ಸ್ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ತದೆ. ಅಷ್ಟೊಂದು ತಗ್ಗದಿದೆ. ನಾ ಬರ್ತಾ ಅಂತ ಇದ್ದೆ, ಹಳ್ಳಿ ಒಳಗಿರೋರು ಹೆಂಗ್ ಮಾಡ್ಬೇಕು, ರಾತ್ರಿ ಅವಘಡ ಆಯ್ತು, ಏನೋ ಒಂದು ಆರೋಗ್ಯ ಸಮಸ್ಯೆ ಆದಾಗ ಕಾರ್ ತಗೊಂಡು ಹೋಗ್ತೀನ ಅಂದ್ರೂ ನಮ್ಗೆ ಆಸ್ಪತ್ರೆ ಮುಟ್ಬೇಕಾಗಲ್ಲ, ಅಂತಹ ರಸ್ತೆಗಳು ಇದಾವೆ. ಅಂದ್ರೆ ನಾನು ಕಂಪೇರ್ ಮಾಡ್ತಾ ಇರೋದು, ದೇವನೂರು ಮಹಾದೇವರ ಡಾಂಬರು ಬಂದಿದೆ ಊರಿಗೆ, ಅಲ್ಲಿಂದ ನಾವಿಲ್ಲಿ ಪಯಣಕ್ಕೆ ಬಂದರೂ ಕೂಡ ನಮ್ಮ ದೇಶದ ಸ್ಥಿತಿಗತಿಗಳು ಏನೂ ಬದಲಾಗಿಲ್ಲ. ಇನ್ನೂ ಕೂಡ ನಮ್ಮ ದೇಶದ ಸ್ಥಿತಿಗತಿಗಳು ಹಾಗೆ ಇರ್ತಕ್ಕಂಥದ್ದನ್ನ ಪಯಣ ಕಥೆಯ ಒಳಗಡೆನೆ ಶ್ರೀಸಾಯಿ ಸರ್ ಅದನ್ನ ಬಿಚ್ಚಿ ಇಡ್ತಾ ಹೋಗ್ತಾರೆ ಅಂತ ಹೇಳಿ. ಇಂಥ ಒಂದು ಕಥೆಯನ್ನ ನೋಡ್ತಾ ಹೋದಾಗ, ಅವರು ಹೋಗಿರುವಂತದ್ದನ್ನ ಜಾಡ್ ಹಿಡ್ಕೊಂಡು ಹೋದಾಗ ಅಲ್ಲಿ ನಮ್ಗೆ ಇಡೀ ಉತ್ತರ ಕರ್ನಾಟಕದ ಸ್ಥಿತಿಗತಿಗಳು ನಮ್ಗೆ ಅಲ್ಲಿ ಗೊತ್ತಾಗ್ತದೆ ಅಂತ ಹೇಳಿ. ಇಂಥ ಜನರ ಬಡತನವನ್ನ ಅಲ್ಲಿ ಎತ್ತಿ ಹಿಡಿಯುವಂತ ಕೆಲಸ ಮಾಡುವಂಥದ್ದನ್ನ ಈ ಕಥೆಯಲ್ಲಿ ಕಟ್ಟಿಕೊಡ್ತಾ ಹೋಗ್ತದೆ ಪಯಣ. ಹಾಗೆ ನಡೀತಾ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಫಸ್ಟ್ ಒಂದು ಅಕ್ಕನ ತಗೊಂಡ್ ಬರಕಂತ ಹೋಗಿರ್ತಾನ ಅವನು. ಅಲ್ಲಿ ಹೋದಾಗ ಆಕೆಯನ್ನ ಅಲ್ಲಿ ನಿಲ್ಲಿಸಿ ಇನ್ನೊಬ್ರ ಗೆಳೆಯ ಇರ್ತಾನ, ಅವ್ರ ಅಕ್ಕನ ತಗೊಂಡ್ ಬರಕ್ ಹೋದಾಗ ಅಲ್ಲಿ ಆಕೆ ಊರ್ ಬಿಟ್ಟು ಹೋಗ್ಬಿಟ್ಟಿರ್ತಾಳ, ಒಂದು ಅಜ್ಜಿ ಇರ್ತಾಳ. ಅಲ್ಲಿಂದ ಬಂದು ಆ ಕಥೆಯನ್ನ ಅಂದ್ರೆ ಅಲ್ಲಿ ಸಾವಾಗ್ತದೆ. ಆ ಕಥೆಯನ್ನ ಕೇಳ್ಕೊಂಡು ಬಂದಂತ ಸಂದರ್ಭಕ್ಕೆ ಇಲ್ಲಿ ಊರಿಗೆ ಬಸ್ ಒಂದೇ ಇರ್ತದೆ, ಅದು ಹೋಗೇ ಬಿಟ್ಟಿರ್ತದೆ. ತವ್ರ ಮನೆಗೆ ಆಕಿ ಹೋಗಕ್ ಆಗಂಗಿಲ್ಲ. ಅವಾಗ ಆಕಿ ಬೇಯ್ತಾಳ, ನೀ ಎಲ್ಲಿ ಹೋಗಿದ್ದಿ ಅಂತ ಹೇಳಿ. ಅಂದ್ರೆ ನಮ್ಗೆ ಇನ್ನೂ ಕೂಡ ಯಾವ ವ್ಯವಸ್ಥೆಗಳು ಇಲ್ಲ ಅನ್ನೋದನ್ನ ಈ ಚಿತ್ರಗಳು ಅಲ್ಲಿ ನಮ್ಗೆ ಕಣ್ಮುಂದೆ ತಂದಿರಿಸುತ್ತೆ ಅಂತ ಹೇಳಿ. ಇನ್ನೊಂದು ಬಹಳ ಮಹತ್ವವಾದಂತಹ ಕಥೆ ತದಕಿಸಿಕೊಂಡವನು ಅಂತ ಹೇಳಿ. ತದಕಿಸಿಕೊಂಡವನು ಕಥೆಯನ್ನ ಓದ್ತಾ ನನಗೆ ದಲಿತ ಜನಾಂಗದ ಬದುಕು ನೆನಪಾಯಿತು ನನಗೆ ಅಂತ ಹೇಳಿ. ಇಡೀ ದಲಿತ ಜನಾಂಗದ ಬದುಕು ಯಾಕೆ ಅಂತಂದ್ರೆ, ತದಕಿಸಿಕೊಳ್ಳೋದು ಇದು ಏನಿದೆಯಲ್ಲ, ನಮ್ಮ ಉತ್ತರ ಕರ್ನಾಟಕದ ಒಳಗಡೆ ಇನ್ನೂ ಬಹಳ ಚಿಕ್ಕ ವಯಸ್ಸಿನಲ್ಲಿ ನಮ್ಮ ಅಣ್ಣ DSS ಒಳಗಡೆ ಇದ್ರು. ಅಂತಹ ಸಂದರ್ಭದೊಳಗೆ ನಾವಿನ್ನು ಬಹಳ ಸಣ್ಣಕ್ಕಿದ್ದೇವೆ. ಜಂಪಳ್ಳಿ ಒಳಗ ಓಪರಿ ಆಟವನ್ನು ನಾನು ಕೂಡ ನೋಡಿರೋದು. ನಮ್ಮ ಅಪ್ಪಾಜಿ ಅಲ್ಲಿ ನೌಕರಿ ಮಾಡ್ತಾ ಇದ್ರು. ಆ ಹನುಮಂತಿಯವ್ರ ಗುಡಿ ಮುಂದೆ ಆ ಓಪಳಿಯನ್ನ ನೋಡಿರೋದು. ಈ ಕಥೆ ಓದ್ತಾ ನನಗೆ ಆ ಓಪಳಿ ನೆನಪಾಯ್ತು. ಏನು ಅಂತಂದ್ರೆ, ಊರ ಒಂದು ಜಾತ್ರೆಯನ್ನ ಮಾಡುವಂತ ಸಂದರ್ಭಕ್ಕೆ ಹನುಮಂತಿಯವರ ಜಾತ್ರೆ, ಅದು ಹನುಮಂತಿಯವ್ರ ಜಾತ್ರೆ ಮಾಡುವಂತ ಸಂದರ್ಭಕ್ಕೆ ಅಲ್ಲಿ ಓಪಳಿಯನ್ನ ಆಡುವಂತ ಒಂದು ಸಂಪ್ರದಾಯ ಇರ್ತದೆ ಅಂತ ಜಾತ್ರೆಯ ಒಳಗಡೆ. ಆ ಓಪಳಿಯನ್ನ ಆಡುವಂತ ಸಂಪ್ರದಾಯದ ಒಳಗಡೆ ದಲಿತ ಹೆಣ್ಣು ಮಕ್ಕಳನ್ನ ತಗೊಂಡು ಹೋಗಿ ಅಲ್ಲಿ ನಿಲ್ಲಿಸೋದು, ಅವರು ಜಬರಿ ತಗೊಂಡು ಹೊಡೆಯೋದು ಅವರನ್ನ. ಯಾಕೆ ಅವ್ರು ಹೊಡಿತಾ ಇದ್ರು ಅಂದ್ರೆ, ಹೆಣ್ಣು ಮಕ್ಕಳ ಮೇಲೆ ಆಗಿರುವಂತ ಅವ್ರಿಗೆ ಆಗುವಂತ ನೋವೇನಿತ್ತಲ್ಲ, ನೋವನ್ನ ಸಹಿಸಿಕೊಳ್ಳೋದಕ್ಕೆ ಜಬರಿ ತಗೊಂಡು ಹೊಡಿತಾ ಇದ್ರು ಅವರು. ಇದು ಆ ಕಥೆಯೊಳಗ ಬರುವಂಥದ್ದು. ಆ ಕಥೆಯೊಳಗ ಬರುವಂತ ಸಂದರ್ಭದಲ್ಲಿ ಆ ಹೆಣ್ಮಗಳು ಬಂದು ಅಲ್ಲಿ ಹೇಳಿ ಕಳಿಸಿದಾಗ ಆಯ್ತು ಅಂತ ಹೇಳಿ ಆಕೆಯು ಕೂಡ ಹೋಗ್ತಾಳೆ. ಅಲ್ಲಿ ಹೋಗಿ ನಿಂತ ಸಂದರ್ಭಕ್ಕೆ ಆಕೆಗೆ ಹಿಂಸೆಯನ್ನ ಕೊಡ್ತಿರ್ತಾರೆ. ನೋಡ್ರಿ, ಇದು ಯಾಕೆ ಬಂತು ಅನ್ನೋದನ್ನ ನಾನು ಅದ್ರ ಪೂರ್ವ ಇತಿಹಾಸ ಒಂದು 2 ಮಾತಿನೊಳಗೆ ಹೇಳೋದಕ್ಕೆ ಇಷ್ಟಪಡ್ತಿರ್ತಾರೆ. ಯಾಕಂತಂದ್ರೆ, ಈ ಸೆಕ್ಸುವಲ್ ಅನ್ನುವಂಥದ್ದು ಏನಿದೆಯಲ್ಲ, ಅದನ್ನ ಆ ಮೇಲ್ವರ್ಗದ ಪುರುಷರು ದಲಿತ ವರ್ಗದ ಹೆಣ್ಣ ಮಕ್ಕಳ ಮೇಲೆ ಅದನ್ನ ಮಾಡ್ತಾ ಇದ್ರು. ಅಂದ್ರೆ ದೌರ್ಜನ್ಯವನ್ನ ಲೈಂಗಿಕ ದೌರ್ಜನ್ಯವನ್ನ ಮಾಡ್ತಾ ಇದ್ರು. ನೀರೊಬ್ಬರೇ ಆಡುವಂತ ಸಾಂಕೇತಿಕ ಏನು ಅಂತಂದ್ರೆ, ಅವ್ರು ಹುಟ್ಟಂತಹ ಬಟ್ಟೆ ಮೇಲೆ ನೀರನ್ನ ಎಸೆದಾಗ ಅಂಗಾಂಗಗಳ ಪ್ರದರ್ಶನ ಆಗ್ತಾ ಇತ್ತು. ಆ ಅಂಗಾಂಗಗಳ ಪ್ರದರ್ಶನ ಆದಾಗ ಇವ್ರು ಅದನ್ನ ನೋಡಿ ಆನಂದ ಪಡ್ತಾ ಇದ್ರು. ಯಾರು? ಮೇಲ್ವರ್ಗದವರು ಅಂತ. ಅದನ್ನ ನೋಡಿ ಆನಂದ ಪಡುವಂತಹ ಸಂದರ್ಭಕ್ಕೆ ಆ ಓಕಳಿಯನ್ನ ಮಾಡ್ತಾ ಇದ್ರು ಅವಾಗ, ಆಗಿನ ಸಂದರ್ಭ. ಅದು ಸಂಪ್ರದಾಯ ಅಂತ ಹೇಳಿ ಇಟ್ಕೊಂಡು ಏನೋ ಹೋಗ್ತಾ ಇದ್ರು. ಬಟ್ ಇರುವಂತ ಹಿನ್ನೆಲೆ ಅದ್ರೊಳಗ ಇದೇ ಆಗಿತ್ತು ಅಂತ ಹೇಳಿ. ಅದನ್ನ ಮೇ ಬಿ 1886-87ರಲ್ಲಿ ಅದನ್ನ ನಿಷೇಧಕ್ಕೆ ಒಳಪಡಿಸಿದ್ರು. ಅದು ನಿಷೇಧ ಆಯ್ತು. ಅದು ನಿಷೇಧ ಆಗಿ ಪ್ರತಿದಿನ ಹೇಳ್ತೀನಿ ನಡೀತದಲ್ಲ ಸರ್, ಅದು ಬಹಳ ಕಡಿಮೆ ಇದೆ. ಆಗಿರೋ ಓಪರಿ ಆಡೋದು ಬಹಳ ಕಡಿಮೆ, ಬಟ್ ಅದು ಇತ್ತು. ಅದಕ್ಕ ರೂವಾರಿಗಳು ಯಾರು ಅಂತಂದ್ರೆ ನಮ್ಮ ಸೋದರ ಮಾವ ಅಭಿಷೇಕ್ ಚಕ್ರವರ್ತಿ ಅಂತ ಹೇಳಿ DSS ರಾಜ್ಯ ಸಂಚಾಲಕರಾಗಿದ್ರು. ಆರಂಭ ಸಂದರ್ಭದೊಳಗ ಸರ್ಕಾರಕ್ಕೆ ಅದನ್ನ ಪತ್ರವನ್ನ ಬರೆದು ಈ ನೀರು ಓಕಳಿಯನ್ನ ನಿಲ್ಲಿಸುವಂತದ್ದನ್ನ ಮಾಡಿದ್ರು. ಇಡೀ ಕರ್ನಾಟಕದಂತ ಈ ಓಕಳಿ ಆಡೋದನ್ನ ನಿಲ್ಲಿಸಬೇಕು, ಅದು ದಲಿತ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಅಂತ. ಅದು ಆದ್ಮೇಲೆ ಸ್ವಲ್ಪ ದಿನ ಅದು ಬಂತು, ಮತ್ತೆ ನಿಂತು ಹೋಯ್ತು. ನೋಡೋದ್ರಿಂದ ಅನಿಷ್ಟ ಪದ್ಧತಿಗಳೇನಿದಾವು, ಆ ಅನಿಷ್ಟ ಪದ್ಧತಿಗಳನ್ನ ತಡೆಗಟ್ಟುವಲ್ಲಿಯೂ ಕೂಡ ಕಥೆ ಸಹಾಯಕವಾಗಿ ನಿಲ್ಲುತ್ತೆ ಅಂತ ಹೇಳಿ ಕೊನೆಗೆ ಅದನ್ನ ನಾನು ಒಂದು ಮಾತು ಹೇಳ್ತೀನಿ ಸರ್.
ಬೇಜಾರು ಪಡ್ಕೊಬಿಟ್ರೆ ಕೊನೆಯ ಕಥೆಯ ಒಳಗೆ ಅದರೊಳಗಡೆ ಒಂದು ಮಾತು ನೀವು ಅದನ್ನ ತಡೆಗಟ್ಟೋದು ಅಂತ ಅನ್ನೋದೇನು ಹಾಕಿದ್ರಲ್ಲ, ಅದ ಸಾಂಕೇತಿಕವಾಗಿ ಮತ್ತೆ ಮಾಡ್ತಾ ಇದ್ರು ಅನ್ನೋದನ್ನ ಅದನ್ನ ತೆಗೆದು ಬರಬೇಕಾಗಿತ್ತು ಅಂತ ನನಗೆ ಅನಿಸಿರೋದು. ಸಾಂಕೇತಿಕವಾಗಿ ಮಾಡೋದನ್ನ ಕೂಡ ಅಲ್ಲಿ ಆ ಕಥೆಯೊಳಗೆ ಅದನ್ನ ತೆಗೆದು ಬಿಟ್ಟಿದ್ರೆ ಇಡೀ ನಿರ್ಮೂಲನಕ್ಕೆ ನೀವು ಒಂದು ಹಸ್ತಚಾಚಿ ನಿಂತ್ಕೊಂಡ ಹಾಗೆ ಅದು ಕಥೆ ಅಲ್ಲಿ ಒಳಗೊಡ್ತಿತ್ತು. ಕೊನೆಗೆ ಒಂದು ಮಾತು ಅಷ್ಟೇ ಅಂತ ಹೇಳ್ತಾರೆ, ಯಾಕಂದ್ರೆ ಅವ್ರಿಗೆ ಚೌಕಟ್ಟು ಇರ್ತದೆ ಬರೆಯುವಂತ ಸಂದರ್ಭಕ್ಕೆ ಹೌದು ನಡೀತಾ ಇದೆ ಅಂದ್ರೆ ಅದನ್ನ ಹೇಳಬೇಕು ಅಂತ ಹೇಳಿ ಆ ಕೊನೆಯದೊಳಗೆ ಹೇಳ್ತಾರೆ ಅವ್ರು ಏನು ಅಂತ, ಸಾಂಪ್ರದಾಯಿಕವಾಗಿ ತದಕಿಸಿಕೊಂಡು ಕೊನೆಗೆ ಸಿಕ್ಕಾಪಟ್ಟ ಹೆಣ್ಣು ಮಗಳ ಮೇಲೆ ನೀರು ಉಗ್ಗುತ್ತಾ ಇರುವಾಗ ಆಕೆಗೆ ಬಹಳ ಸಿಟ್ಟು ಬಂದ್ಬಿಡ್ತದ. ಸಿಟ್ಟು ಬಂದಾಗ ಆಕೆ ಏನ್ ಮಾಡ್ತಾಳ, ಕೈ ಒಳಗ ಅವಾಗ ಈ ಚಮಕಿ ಅಂತ ಕೊಡ್ತಿದ್ರು ಜಬರಿ, ಅದು ಯಾವ್ದಂದ್ರೆ ಎಕ್ಕಿ ಗಿಡದ ಇರ್ತಾ ಇರ್ತದ. ಆ ಎಕ್ಕಿ ಗಿಡದ ಜಬರಿಯನ್ನ ತಗೊಂಡು ಆತ ಎಷ್ಟು ಹಿಂಸೆ ಮಾಡ್ತಾನೋ ಅಷ್ಟು ಜೋರಾಗಿ ಆಕೆ ಬಡಿತಾ ಇದ್ದ. ಆಕೆ ತನ್ನ ಪ್ರತಿರೋಧವನ್ನ ಒಡ್ಡೋದು, ಹೆಣ್ಣು ಮಗಳು ಪ್ರತಿರೋಧವನ್ನ ಒಡ್ಡೋದು. ಹೀಗಾಗಿ ಆಕೆ ಏನ್ ಮಾಡ್ತಾ ಇದ್ರು, ಅದ್ರಲ್ಲಿ ಬಡಿತಾ ಇದ್ರು. ಅದು ಬಡಿತಾ ಆತನಿಗೆ ಪೆಟ್ಟು ಬಿದ್ಬಿಡ್ತದ. ಪೆಟ್ಟು ಬಿದ್ದಾಗ ಆತ ಏನ್ ಮಾಡ್ತಾನ, ಅಲ್ಲಿ ಆತನನ್ನ ಕರ್ಕೊಂಡು ಹೋಗ್ತಾರೆ, ಜಾತ್ರೆಯಲ್ಲಿ ನಿಲ್ಲುತ್ತೆ. ಆಮೇಲೆ ಕೊನೆಗೆ ಆತ ಸತ್ ಹೋಗ್ತಾನೆ. ಸತ್ತು ಹೋದಂತ ಸಂದರ್ಭಕ್ಕೆ ಭಯ ಹುಟ್ಕೊಳ್ಳುತ್ತೆ. ಭಯ ಹುಟ್ಕೊಂಡಾಗ ಏನ್ ಮಾಡ್ತಾರ, ಬೇಡ ಈ ಸಂಪ್ರದಾಯವನ್ನ ನಾವು ನಿಲ್ಲಿಸ್ಬಿಡೋಣ, ಅದಕ್ಕೆ ನಾವು ಸಾಂಕೇತಿಕವಾಗಿ ಒಂದು 5-10 ನಿಮಿಷ ಇದನ್ನ ಮಾಡೋಣ ಅಂತ ಹೇಳಿ ಅದನ್ನ ಅಲ್ಲಿ ನಿಲ್ಲಿಸ್ತಾನೆ. ಹೀಗೆ ಈ ಕಥೆಯು ಕೂಡ ಅಲ್ಲಿ ಬಹಳಷ್ಟು ಓದಿಸ್ಕೊಂಡು ಹೋಗುವಂತಹ ಕಥೆ ಆಗಿರುವಂಥದ್ದು ಅಂತ. ಇನ್ನೊಂದು ಸಿಡಿಲು ಅನ್ನುವಂಥದ್ದಿದೆ. ಸಿಡಿಲು ಒಂದು ಒಂಥರ ಏನಂದ್ರೆ ಅದು ಪ್ರೇಮ ಕಥೆ ಇದ್ದಂಗೆ. ಸಿಡಿಲು ಒಂದು ಹುಡುಗಿಯನ್ನ ಸಣ್ಣ ಇದ್ದಾಗ ಇಷ್ಟಪಡ್ತಿರ್ತಾರೆ, ಮತ್ತೆ ಕೊನೆಗೆ ಮತ್ತೊಂದು ಹುಡುಗಿಯಲ್ಲಿ ನೋಡ್ತಾ ಹೋದಾಗ ಅಲ್ಲಿ ಆಕೆ ಸತ್ತು ಹೋದಾಗ ಅದನಿಗೆ ಆಗುವಂತಹ ನೋವಿದೆ. ಅಂದ್ರೆ ಅದರೊಳಗೂ ಕೂಡ ಒಂದು ಎಳೆಯನ್ನ ಹುಡುಕಬಹುದು ನಾವು. ಏನು ಅಂತಂದ್ರೆ, ಸಾವು ನೋವುಗಳಾದಂತಹ ಸಂದರ್ಭದಲ್ಲಿ ಜೀವನ ಉತ್ಸಾಹವನ್ನ ಅಲ್ಲಿ ಏನು ಕಟ್ಟಿಕೊಡುವಂತ ಕೆಲಸ ಆಗ್ತದಲ್ಲ, ಅದು ಬಹಳ ಕೂಡ ಅಲ್ಲಿ ಮುಖ್ಯವಾಗಿ ಇರ್ತಕ್ಕಂಥದ್ದು ಅಂತ ಹೇಳಿ. ಇನ್ನೊಂದು ಬಹಳ ಇಂಟ್ರೆಸ್ಟಿಂಗ್ ಕಥೆ ಇದೆ, ಯಾವುದು ಕಠಿಣ ನಿರ್ಧಾರ ಅಂತ ಹೇಳಿ. ಕಠಿಣ ನಿರ್ಧಾರ ಓದ್ತಾ ಹೋದ ಹಾಗೆ ಸರ್ ನನಗೆ ಏನ್ ಅನ್ಸಿರೋದು ಅಂದ್ರೆ, ಸ್ತ್ರೀವಾದವನ್ನ ಮಂಡಿಸ್ತಾ ಇರುವಂತ ಒಬ್ಬ ಹೆಣ್ಣು ಮಗಳು ಮಾತಾಡ್ತಾ ಇದ್ದಾಳ ಅಂತ ಹೇಳಿ. ಯಾಕಂತಂದ್ರೆ ಗಂಡ ಹೆಂಡತಿ ಇರ್ತಾರ, ಗಂಡ ಹೆಂಡತಿ ಇದ್ದಾಗ ಪ್ರೀತಿಸಿ ಮದುವೆ ಆಗ್ತಾರ. ಅವರು ಪ್ರೀತಿಸಿ ಮದುವೆ ಆದಂತ ಸಂದರ್ಭದಲ್ಲಿ ಗಂಡ ಹೆಂಡತಿ ಮಾತು ಕೇಳಲ್ಲ, ಹೆಂಡತಿ ಗಂಡನ ಮಾತು ಕೇಳಲ್ಲ. ಇದು ಜಗಳ ನಡೀತಾ ಇರ್ತದ. ಅಲ್ಲಿ ಜಗಳ ನಡೆಯುವಂತ ಸಂದರ್ಭಕ್ಕೆ ಆತ ತನ್ನ ವಾದವನ್ನ ಆತ ಹೇಳ್ತಾ ಇರ್ತಾನ, ಆಮೇಲೆ ಅಕ್ಕಿಯ ವಾದವನ್ನ ಅಕ್ಕಿ ಹೇಳ್ತಾಳ. ನನಗೆ ಬಹಳ ಖುಷಿ ಕೊಟ್ಟಿರೋದು ಯಾವುದು ಅಂತಂದ್ರೆ ಅಕ್ಕಿಯ ಮಾತುಗಳು ಅಂತ ಹೇಳಿ. ಅಕ್ಕಿ ಎಷ್ಟೊಂದು ಅಲ್ಲಿ ತನ್ನ ಮಾತಿನ ಮುಖಾಂತರ ಗಂಡನಿಗೆ ಚಾಟಿ ಏಟು ಬೀಸ್ತಾಳ ಅಂತಂದ್ರೆ, ಹೆಣ್ಣಾದಂತಕ್ಕೆ ಯಾಕೆ ಆಕಿ ಒಂದು ಚೌಕಟ್ಟಿನೊಳಗ ಬದುಕಬೇಕು ಅನ್ನುವಂತ ಪ್ರಶ್ನೆ ಅದಾಗಿ ಅಲ್ಲಿ. ನಾವು ಇವತ್ತಿಗೂ ಕೂಡ ನಮ್ಮ ಸಮಾಜ ಹೇಳುತ್ತ ಏನು ಅಂತಂದ್ರೆ, ಇವತ್ತಿಗೂ ಕೂಡ ನಮ್ಗ ಅದು ಹೆಣ್ಣು ಮಕ್ಕಳಿಗೆ ಬದುಕುವಂತ ಹಕ್ಕಿಲ್ಲ. ನ ಸ್ತ್ರೀ ಸ್ವಾತಂತ್ರ್ಯ ಮಹತ್ತಿ ಅಂತ ಏನಿದೆಯೋ ಅದು ಇವತ್ತಿಗೂ ಕೂಡ ಒಳಗೊಳಗ ನಡೀತಾ ಇರ್ತದ. ಯಾಕಂತಂದ್ರೆ, ನಾನು ಬರ್ಬೇಕಾದ್ರೆ ಗಂಡಕ್ಕೆ ಹೇಳಿ ಬರ್ಬೇಕು, ಮಕ್ಕಳಿಗೆ ಹೇಳಿ ಬರ್ಬೇಕು, ಇಲ್ಲ ಮನೆಯೊಳಗಿದ್ರೆ ಯಾವ್ದಾದ್ರೂ ಒಬ್ಬ ಪುರುಷರಿಗೆ ನಾನು ಹೇಳಿ ಬರ್ಲೇಬೇಕು ಅಂತ ಹೇಳಿ. ಇದು ಅನಾದಿ ಕಾಲದಿಂದಲೂ ಕೂಡ ನಡೆದುಕೊಂಡು ಬಂದಿರುವಂತದ್ದು. ಆ ಗಂಡ ಹೆಂಡತಿ ಜಗಳದೊಳಗ ಆಕೆ ಪ್ರಸ್ತಾಪ ಮಾಡುವಂತದ್ದು ಅದನ್ನೇ. ಹೌದು, ನೀನ್ ಗಂಡ ಇದೆಯಾ ಅಂದ ಮೇಲೆ ನೀನ್ ನನ್ನ ಮೇಲೆ ಯಾಕೆ ದೌರ್ಜನ್ಯ ಮಾಡ್ತೀಯ ಅಂತ. ಕೊನೆಗೆ ಎಲ್ಲಿ ಬರ್ತದಂದ್ರ, ಆಕೆ ಎಷ್ಟೊಂದು ಗಟ್ಟಿ ರೀತಿ ಹೆಣ್ಣು ಮಗಳು ಇರ್ತಾಳಂದ್ರ, ಹೆಣ್ಣು ಆಗಿ ಆಕೆ ತನ್ನ ಅಸ್ತಿತ್ವವನ್ನ ಉಳಿಸ್ಕೊಳ್ಬೇಕು. ಆಕೆ ಬಡದಾಡ್ಲೇಬೇಕಿರ್ತಾನೆ, ಆಕೆ ಬಡದಾಡ್ತಾನೆ ಹೋಗ್ತಾಳೆ. ಅದನ್ನೇ ಹೇಳ್ತಾಳೆ ಆಕೆ, ಹೌದು ನನಗ ನೀ ಮಾಡಿರುವಂತದ್ದು ಸರಿ ಇಲ್ಲ, ನೀ ಮಾಡಬಾರದು ಅಂತ ಹೇಳಿ. ಅಲ್ಲಿ ಹೇಳುವಂತ ಸಂದರ್ಭಕ್ಕೆ ಒಂದ್ 2 ಮಾತು ಅದು ಇಂಟ್ರೆಸ್ಟಿಂಗ್ ಇರೋದ್ರಿಂದ ನಾನು ಈಗ ನಿಮ್ಗೆ ಓದಿ ಹೇಳ್ತೀನಿ ಅದನ್ನ. ಮತ್ತೆ ಅಲ್ಲಿ ಇನ್ನೊಂದು ಮಾತನ್ನ ಪ್ರಸ್ತಾಪ ಮಾಡ್ತಾರೆ ಸರ್. ಹೆಣ್ಣು ಅಂದಾಗ ಏನು ಅಂತಾರೆ, ಹೆಣ್ಣಿನ ತುಮಲಗಳನ್ನ ಹೇಳುವಂತ ಸಂದರ್ಭಕ್ಕೆ ನಾವು ಎಷ್ಟೋ ಸಾರಿ ಅದನ್ನ ಮಾತನಾಡುವಂತ ಸಂದರ್ಭಕ್ಕೆ ನಾವು ಹೆಣ್ಣಾಗಿ ಬರೆಯುವಾಗ ಆ ಮಾತುಗಳು ನಮ್ಗೆ ಹೊರಡಲ್ಲ. ಅದ್ರ ಇವರು ಶ್ರೀಸಾಯಿ ಸರ್ ಬಹಳ ಚೆನ್ನಾಗಿ ಬರೀತಾರೆ. ಅಲ್ಲಿ ಏನು ಅಂತಂದ್ರೆ, ಹೆಣ್ಣು ಅಂತಂದಾಗ ನಾನು ಯಾಕೆ ಈ ಸಮಾಜದ ಗಂಡನ ಚೌಕಟ್ಟಿನೊಳಗೆ ಬದುಕಬೇಕು ಅಂತಂದಾಗ ಮಾತನ್ನ ಹೇಳುವಂತ ಸಂದರ್ಭಕ್ಕೆ
ಏನಂತಾರ, ಗಂಡು ಹುಟ್ಟಿದಾಗ ಏನಂತಾರ ಅಂತ ಅನ್ನೋದಕ್ಕೆ ಹೇಳ್ತಾರ ಅವರು. ಗಂಡು ಹುಟ್ಟಿದಾಗ ಎಂತದ್ದು ಇಲ್ಲಿ ಸಿಗ್ತಾ ಇಲ್ಲ ಅದು, ಅಲ್ಲ, ಹೆಣ್ಣಿನ ಸಾಂಕೇತಿಕ ಭಾವವನ್ನ ಹೇಳುವಾಗ ಜಿಲೇಬಿ ಅಂತ ಹೇಳ್ತಾರೆ. ಆದ್ರೆ ಒಂದು ಇನ್ಕಮ್, ಒಂದು ಲೆಸ್, ಒಂದು ಪ್ಲಸ್, ಒಂದು ಲೆಸ್, ಒಂದು ಪ್ಲಸ್ ಅನ್ನುವಂಥದ್ದು ಹೇಳ್ತಾರೆ. ಅಂದ್ರೆ ಪ್ಲಸ್ ಅಂತಂದಾಗ ಗಂಡು ಮಗು ಹುಟ್ಟಿದೆ ಅಂತ ಹೇಳಿ, ಅಂದ್ರೆ ಮನೆಗೆ ಸಸಿ ತಗೊಂಡು ಬರೋದು ಎಲ್ಲಾನು ಅಲ್ಲಿ ಪ್ಲಸ್ ಆಗ್ತದ. ಮತ್ತೆ ಹೆಣ್ಣು ಮಕ್ಕಳು ಹುಟ್ಟಿದಾಗ ಅಂತಂದಾಗ ಎಲ್ಲ ತಗೊಂಡು ಹೋಗ್ತಾರಲ್ಲ, ಅದಕ್ಕೆ ಅಲ್ಲಿ ಮೈನಸ್ ಆಗ್ತದ ಅಂತ ಹೇಳಿ. ನೋಡ್ರಿ, ಇದು ನಮ್ಗ ಓದುವಾಗ ಮಜಾ ಅನಿಸ್ಬೋದು ಅಥವಾ ಖುಷಿ ಕೊಡಬಹುದು. ಬಟ್ ಇದನ್ನ ನಾವು ನೋಡ್ತಾ ಹೋದಾಗ, ಬಹಳ ಸೀರಿಯಸ್ ಇಂದ ನಾವು ಇದನ್ನ ನೋಡ್ತಾ ಹೋದಾಗ, ಆ ಶಬ್ದಗಳು ಏನಿದೆಯಲ್ಲ ಇಡೀ ಹೆಣ್ಣಿನ ಬದುಕನ್ನ ಕಟ್ಟೋದ್ರೊಳಗನೆ ಕೆಲಸ ಮಾಡತ್ತೆ ಅಂತ ಹೇಳಿ. ನಾವು ಬಹಳ ಸರಿ ಇದನ್ನ ನಾನು ಜಗಳ ಮಾಡೋದುಂಟು ನಮ್ಮ ಸ್ಟಾಫ್ ಒಳಗೆ, ಬೇರೆ ಕಡೆ ಎಲ್ಲರೂ ಹೆಣ್ಮಗು ಹುಟ್ಟಿದಾಗ ಜಿಲೇಬಿ ತಂದು ಕೊಟ್ಟ ಮತ್ತೆ ತಿನ್ನಂಗೆ ಇಲ್ರಿ ಅದನ್ನ. ಯಾಕೆ ಜಿಲೇಬಿ ಯಾಕೆ ಕೊಡ್ತೀರಿ ನೀವು, ನಮ್ಗ ಗಂಡು ಮಗುಗೆ ಹೆಂಗ್ ನೀವು ಪೇಡೆ ಕೊಡ್ತೀರಿ, ಪೇಡೆನೆ ಕೊಡ್ರಿ ಅಂತ ಹೇಳಿ ಇದನ್ನ ಇಲ್ಲಿ ಪ್ರಸ್ತಾಪ ಮಾಡ್ತಾರೆ. ನಾನು ಬಹಳ ವರ್ಷದಿಂದ ಅದನ್ನ ನಾನು ಹೇಳ್ತಾ ಇರೋದು ಸರ್. ಹೀಗೆ ಅದನ್ನ ಈ ಪೇಡೆ ಮತ್ತು ಜಿಲೇಬಿಗಳ ಸಾಂಕೇತಿಕ ಭಾವ ಏನಿದೆ ನಮ್ಮ ಮನಸ್ಸಿನೊಳಗಿಂದ ಹೋಗ್ಬೇಕಾಗಿದೆ. ಇದನ್ನ ಕತೆ ಹೇಳ್ತದೆ. ನನ್ನ ಗಂಡು ಹುಟ್ಟಿದ್ರು ಅದೇ ಖುಷಿ ಇರಬೇಕು, ಹೆಣ್ಣು ಹುಟ್ಟಿದ್ರು ಅದೇ ಖುಷಿ ಇರಬೇಕು ಅಂತ. ಆದ್ರೆ ಇಡೀ ಬದುಕನ್ನ ಕಟ್ಟೋದು ಏನಿದೆಯಲ್ಲ, ಗಂಡು ತಂದು ಹಾಕ್ತದಷ್ಟೇ, ಮನಿ ಇಡೀ ನಿಭಾಯಿಸೋದು ಯಾರಲ್ಲಿ, ಹೆಣ್ಣೆ ನಿಭಾಯಿಸೋದು ಅಂತ ಹೇಳಿ ಇದನ್ನ ಅಲ್ಲಿ ಹೇಳುವಂಥದ್ದು. ನಾನು ಆಗ ಹೇಳಿದ್ದು ಮನು ಶಾಸ್ತ್ರಜ್ಞನ ಮಾತನ್ನ ನಾನು ಮತ್ತೆ ರಿಪೀಟ್ ಮಾಡುವಂತ ಸಂದರ್ಭಕ್ಕೆ, ಮನು ಎಷ್ಟೊಂದು ತುಚ್ಛವಾಗಿ ಅಲ್ಲಿ ಹೆಣ್ಣನ್ನ ತುಚ್ಛೀಕರಿಸಿದ ಅನ್ನೋದನ್ನ ನಾವು ಆಗ್ಲೇ ನೋಡ್ತಾನೆ ಬಂದಿದ್ದೀವಿ, ಈಗಲೂ ಕೂಡ ನೋಡ್ತೀವಿ. ಅಂತ ಹೇಳ್ತಾನ, ಅಪ್ಪನ ಜೊತೆನೇ ಇರಬಾರ್ದು, ಅಣ್ಣನ ಜೊತೆ ಇರಬಾರ್ದು, ತಮ್ಮನ ಜೊತೆ ಇರಬಾರ್ದು. ಯಾಕಂದ್ರೆ ಹೆಣ್ಣು ಚಂಚಲೆಯ ಮನಸ್ಥಿತಿಯವಳು, ಯಾರನ್ನ ಬೇಕಾದ್ರೂ ಆಕೆ ಕೆಡಿಸ್ತಾಳ ಅಂತ ಮನು ಹೇಳ್ತಾನೆ. ಅದು ಹೇಳೋದನ್ನ ನಾವು ಹೇಗೆ ಅದನ್ನ ಒಪ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಇವತ್ತಿಗೂ ಕೂಡ ನಮ್ಮ ಮನಸ್ಸಿನೊಳಗ ಅದು ಇದ್ದಿದ್ದೇ. ನೋಡ್ರಿ, ಮನೆಯೊಳಗೆ ಹುಟ್ಟಿದ ಕ್ಷಣ ಏನ್ ಮಾಡ್ತಾರ, ಹೆಣ್ಣು ಮಗಳಿದ್ದಾಗ ಆಕೆಯ ಮಾತಿನ ಮುನ್ನೆಲೆ ಒಳಗೆ ನೀನ್ವಾ ಕೊಟ್ಟು ಮನೆಗೆ ಹೋಗ್ಬೇಕು. ಆಕೆ ಮನಸ್ಥಿತಿ ಏನಾಗ್ತದಂದ್ರೆ, ಯಾವ ಮನೆಯವರು ಹೆಣ್ಮಕ್ಳು ಆಯ್ತು ಗಂಡ್ಮಕ್ಳು ಆಯ್ತು ಈ ಮಾತನ್ನ ಸಂಬೋಧನೆ ಮಾಡ್ತಾರೆ, ನೀ ಏನು ಕೊಟ್ಟು ಮನೆಗೆ ಹೋಗಿ, ನೀ ಏನು ಕೊಟ್ಟು. ಮನಸ್ಥಿತಿ ಹೇಗಾಗ್ತದಂದ್ರೆ, ಇಲ್ಲಿ ನಾನು ಹುಟ್ಟಿನಿ, ಇಲ್ಲಿನೂ ನನ್ನ ಅಸ್ತಿತ್ವ ಇಲ್ಲ, ಅಲ್ಲಿ ನನಗೆ ಕೊಟ್ಟಾರ, ಅಲ್ಲಿ ಏನಂತಾರೆ ಹೊರಗಿನಿಂದ ಬಂದೈತಿ, ಎಲ್ಲಿನೂ ಆಕೆ ಅಸ್ತಿತ್ವನೇ ಇಲ್ಲಲ್ಲ. ಹಾಗಿದ್ದಾಗ ಆಕೆ ಅಸ್ತಿತ್ವ ಕಂಡುಕೊಳ್ಳೋದು ಹೇಗೆ, ಅದನ್ನ ಇಲ್ಲಿ ಪ್ರಸ್ತಾಪಿಸ್ತದೆ. ಇದು ಈ ಕಥೆಯ ಒಳಗಡೆ ನಾನು ಕಂಡುಕೊಂಡಿರುವಂತಹ ಕೆಲವು ವಿಷಯಗಳ ಜೊತೆಗೆ ಇಲ್ಲಿ ಕೊನೆಗೆ ಆಕೆ ಏನ್ ಮಾಡ್ತಾಳಂದ್ರೆ, ತನ್ನ ಅಸ್ತಿತ್ವವನ್ನ ಕಾಣ್ಕೊಳ್ಳೋದಕ್ಕೆ, ಗಂಡನ ಒಂದು ಮಾತುಗಳನ್ನ ಸಹಿಸಿಕೊಳ್ಳೋದಕ್ಕೆ, ಆಕೆ ಒಂದು ಚಾದ ಅಂಗಡಿಗೆ ಹೋಗಿರ್ತಾಳೆ, ಚಾಪುಡಿ ಏನೋ ಅಂತ ತಗೊಂಡ್ ಬರೋದಕ್ಕೆ ಅಂತ ಹೇಳಿ, ಅಲ್ಲಿ ಹೋಗಿ ಆಕೆ ಆ ಅಂಗಡಿಯವ್ರ ಜೊತೆ ಸಂವಾದ ಮಾಡ್ತಾ ಇರುವಂತ ಸಂದರ್ಭಕ್ಕೆ ಅವನಿಗೆ ನಿನಗೆ ಏನ್ ಸಂಬಂಧ ಅದ ಅಂತ ಕೇಳ್ತಾನ ಆಕೆಯ ಗಂಡ. ಕೇಳಿದಾಗ ಆಕೆ ಆ ಮಾತುಗಳು ಬಹಳ ಬೇಜಾರು ಅನ್ಸುತ್ತೆ. ಇವತ್ತಿಗೂ ಕೂಡ ಅಣ್ಣ ತಮ್ಮರ ಜೊತೆಗೆ ನಾವು ಹೊರಟ್ರೆ, ಅಯ್ಯೋ ಯಾರ ಪುರುಷನ ಜೊತೆ ಹೊಂಟಾಳ, ಅಕ್ಕಿ ಏನೋ ಸಂಬಂಧ ಇರಬಹುದು ಅನ್ನುವಂತ ದುರಾಲೋಚನೆಗಳು ನಮ್ಮ ತಲೆಯೊಳಗ ಸುಳಿದಾಡ್ತಾನೆ ಇರ್ತದ ಅಂತ ಹೇಳಿ ಅದರ ಬಗ್ಗೆ ಇಲ್ಲಿ ಪ್ರಸ್ತಾಪ ಆಗ್ತದೆ. ಈ ಕಠಿಣ ನಿರ್ಧಾರದ ಒಳಗಡೆ ಆಕಿ ಕೊನೆಗೆ ಏನ್ ಮಾಡ್ತಾಳ ಅಂದ್ರೆ, ಗಂಡ ಹೇಳಾರ್ದನ ಮನೆ ಬಿಟ್ಟು ಹೋಗ್ಬಿಡ್ತಾಳ. ಯಾಕೆ ಹೋಗ್ತಾಳ ಅನ್ನೋದು ಲೇಖಕ ಅಲ್ಲಿ ಹೇಳೋದಿಲ್ಲ. ಹುಡುಕಿದಾಗ ಅಲ್ಲಿ ಆಕಿ ಸಿಗಲಿಲ್ಲ, ಅಲ್ಲಿಗೆ ನಿಲ್ಲಿಸ್ತಾರೆ. ನಾವೇನಾದ್ರೂ ಅನ್ಕೋಬಹುದು, ಆಕಿ ತನ್ನ ಅಸ್ತಿತ್ವಕ್ಕಾಗಿ ಹೋದ್ಲು ಅಂತ ಅನ್ಕೋಬಹುದು, ಅಥವಾ ಬೇರೆದವ್ರ ಜೊತೆ ಆಕಿ ಸಂಬಂಧ ಐತಿ ಅಂತ ಹೇಳಿದಾಗ್ಲೂ ನಮ್ಗ ಅಲ್ಲಿ ಹೋಗಬಹುದಾಗಿ ಅವ್ರ ಜೊತೆ ಏನೋ ಸಂಬಂಧ ಐತಿ ಅಂತ ಹೋಗಿರ್ಬಹುದು. ನಾವು ಲೇಖಕರು ಏನ್ ಮಾಡ್ತಾರ, ಓದುಗನಿಗೆ ಅದನ್ನ ಬಿಟ್ಟು ಬಿಡ್ತಾರೆ. ಅಲ್ಲಿ ಎಲ್ಲಿ ಏನನ್ನೂ ಕೂಡ ಅವರು ಪ್ರಸ್ತಾಪ ಮಾಡೋದಕ್ಕೆ ಹೋಗೋದೇ ಇಲ್ಲ ಅಂತ ಹೇಳಿ ಅದು ಬಹಳಷ್ಟು ಕಥೆ ಅಲ್ಲಿ ವಿಡಂಬನಾ ರೂಪದೊಳಗೆ ಅದನ್ನ ಕಥೆಯನ್ನ ಕಟ್ಟಿಕೊಡ್ತಾರೆ ಅಂತ. ಇನ್ನೊಂದು ಬಹಳಷ್ಟು ಕಥೆ ಒಳಗಡೆ ಇನ್ನೊಂದು ಕಥೆಯನ್ನ ನಾನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾವುದು ಅಂತಂದ್ರೆ ಅಳಲೇ ಇಲ್ಲವಂತೆ. ಅಳಲೇ ಇಲ್ಲವಂತೆ ಅನ್ನುವಂತಹ ಈ ಕಥೆ ಏನಿದೆಯಲ್ಲ, ಈ ಕಥೆ ಹೇಗಿದೆ ಅಂತಂದ್ರೆ, ನಾನೇ ಹೇಳಿದ ಹಾಗೆ ಪಯಣ ಏನ್ ಹೇಳಿದ್ನಲ್ಲ, ಆ ಪಯಣದ ಹಾದಿಯನ್ನ ಹಿಡಿದುಕೊಂಡು ಮುಂದುವರೆದ ಭಾಗ ಅಂತ ಅನ್ಬಹುದು ಈ ಕಥೆ. ಯಾಕಂತಂದ್ರೆ ಅಲ್ಲಿ ಪಯಣದೊಳಗ ಊರಿನ ರಸ್ತೆಗಳು ಇರಲಿಲ್ಲ, ಆದ್ರೆ ಇಲ್ಲಿ ಅಳಲೇ ಇಲ್ಲಂತೆ ಅನ್ನುವಂಥ ಕಥೆಯ ಒಳಗಡೆ ಒಂದು ಊರಿನ ಒಳಗಡೆ ಉದ್ಯೋಗ ಸಿಗದೆ ಪರದಾಡಿ ಆತ ಊರು ಬಿಟ್ಟು ಹೋದಂತ ಒಬ್ಬ ಹುಡುಗ ಹೇಗೆ ತನ್ನ ಜೀವನವನ್ನ ಆತ ಅಲ್ಲಿ ನಾಶ ಮಾಡ್ಕೋತಾನೆ ಅನ್ನೋದನ್ನ ಹೇಳುತ್ತೆ. ಮತ್ತೆ ಇನ್ನೊಂದು, ಇಲ್ಲಿ ಹಳ್ಳಿಯೊಳಗೆ ಇರ್ತಕ್ಕಂತಹ ಎಷ್ಟೋ, ಇವತ್ತಿಗೂ ಕೂಡ ನಾವು ಅದನ್ನ ನೋಡ್ತೀವಿ, ಹಳ್ಳಿಯೊಳಗೆ ಇರ್ತಕ್ಕಂಥ ಎಷ್ಟೋ ತಾಯಂದಿರು ತಮ್ಮ ಮಕ್ಕಳನ್ನ ಬೇರೆ ಕಡೆ ಅವ್ರು ದುಡಿಯೋದಕ್ಕಂತ ಕಳಿಸಿದಾಗ ಅವ್ರ ನಿರೀಕ್ಷೆ ಒಳಗಡೆನೆ ಇರ್ತಾರೆ.
ಬರ್ತನ್ ಮಗ ಅಂತ. ಆದ್ರೆ ಅಲ್ಲಿ ಹೋಗಿ ಪಟ್ಟಣಕ್ಕೆ ಹೋದ ಮೇಲೆ ಅಲ್ಲಿ ಏನ್ ಆಗ್ತಾರ ಅನ್ನೋದನ್ನ ಈ ಕಥೆ ಅಲ್ಲಿ ಹೇಳ್ತದೆ. ಅಲ್ಲಿ ತಾಯಿ ಸತ್ತಿರ್ತಾಳ. ತಾಯಿ ಸತ್ತಂತ ಸಂದರ್ಭಕ್ಕೆ ಆತ ಹೋಗ್ತೀನಿ ಅಂತ ಹೇಳಿದ್ರು ಕೂಡ ಅವನ ಮಾಲೀಕ ಅವನಿಗೆ ದುಡ್ಡನ್ನ ಕೊಡೋದಿಲ್ಲ. ಯಾಕಂತಂದ್ರೆ ಅವನು ಪಟ್ಟಣಕ್ಕೆ ಹೋದ್ಮೇಲೆ ಕುಡಿತದಿಂದ ಆತ ಇಡೀ ತನ್ನ ಜೀವನವನ್ನ ಹಾಳು ಮಾಡ್ಕೊಂಡಿರ್ತಾನೆ. ಇವ ಕುಡಿಯೋದಕ್ಕೆ ಕೇಳ್ತಾನ ಅಂತ ಹೇಳಿ ಅಲ್ಲಿ ಅವನ ಸಾಹುಕಾರ ಆತನಿಗೆ ದುಡ್ಡನ್ನ ಕೊಡೋದೇ ಇಲ್ಲ. ಕೊನೆಗೆ ಆತ ಹೇಳ್ತಾನೆ, ನೋಡು ನನ್ಗ ತಾರ್ ಬಂದದ, ಈ ತಾರನ್ನ ನೋಡಿದಾಗ ಅವನು ಆಯ್ತು ಹೋಗು ಅಂತ ಹೇಳಿ ಅದನ್ನ ಹೇಳ್ಬಿಟ್ಟು ಅದನಿಗೆ ಒಂದಿಷ್ಟು ದುಡ್ಡು ಕೊಟ್ಟು ಕಳಿಸ್ತಾರೆ. ಊರಿಗೆ ಬಂದಂತ ಸಂದರ್ಭಕ್ಕೆ ಅಲ್ಲಿ ಆತನಿಗೆ ಅಳು ಬರೋದೇ ಇಲ್ಲ. ಅವಾಗ ಇಡೀ ಊರ್ ಜನ ಎಲ್ಲ ಬೈತಾರೆ, ಇವ ಏನ್ ನೋಡ ಅವ್ರು ತಾಯಿ ಸತ್ತಾಳೆ, ಇವ ಕಣ್ಣಾಗ ನೀರ ಬರ್ತಿಲ್ಲ, ಅಳ್ತಾನೆ ಇಲ್ಲ ಇವ ಅಂತ ಬೈತಾರೆ. ಅದಕ್ಕೆ ಅವನ ಎರಡು ಮನಸ್ಥಿತಿಗಳು ಮಾತನಾಡ್ತಾವೆ. ಒಂದು, ಹೊರಗಿನಿಂದ ಬಂದಂತಹ ಅಲ್ಲಿ ಅವನನ್ನ ನೋಡ್ತಾ ಇರುವಂತಹ ವ್ಯಕ್ತಿಗಳೆಲ್ಲರೂ ಬೈತಾ ಇದ್ದಾಗ ಶಾಂತ ಚಿತ್ತನಾಗಿ ಸುಮ್ಮನೆ ಕುತ್ಕೊಂಡಿರ್ತಾನೆ. ಮತ್ತೆ ಅವನ ಒಳಗಿನ ಮನಸ್ಸು ಮಾತಾಡ್ತಿರ್ತದೆ. ಏನು ಮಾತಾಡ್ತಿರ್ತದ ಅಲ್ಲಿ ಅಂತಂದ್ರ, ಇವರೆಲ್ಲ ನನಗೆ ಇಷ್ಟು ಬೈತಾ ಇದಾರ, ಆದ್ರೆ ನನಗೆ ನಮ್ಮ ಅವನ ಮೇಲೆ ಪ್ರೀತಿ ಇಲ್ಲನ, ನನ್ನ ಕಣ್ಣಾಗ ಯಾಕೆ ನೀರು ಬರ್ತಿಲ್ಲ. ಮನಸ್ಸು ಗಟ್ಟಿಯಾಗಿರ್ತದ. ಯಾಕೆ ಗಟ್ಟಿಯಾಗಿರ್ತದಂದ್ರ, ನಾನು ಇದೇ ಊರೊಳಗೆ ಇದ್ನಿ ಅಂದ್ರ, ಇದೇ ಊರೊಳಗೆ ಉದ್ಯೋಗ ಸಿಕ್ಕಿತ್ತಂದ್ರ ನಮ್ಮ ಊರನ್ನ ಹೆಂಗ್ ಬೇಕಂಗ್ ನೋಡ್ಕೋತಿದ್ದೆ. ಅದು ನನಗೆ ಈ ಊರು ಏನ್ ಕೊಡ್ತು, ಈ ಮಾತಾಡುವಂತ ಜನ ನನಗೆ ಏನ್ ಕೊಟ್ರು, ಅಥವಾ ಒಳ ಸಂವೇದನೆ ಅದರಲ್ಲಿ, ಒಳ ಸಂವೇದನೆ ಅದು ಕೆಲಸ ಮಾಡ್ತಿರ್ತದ. ಅವ ಹೇಳ್ತಾನ ಲಾಸ್ಟಿಗೆ ಒಂದ್ ಮಾತು, ಹೌದು ನಾ ಅಳಲೇ ಇಲ್ಲ ಅಂತ ಹೇಳ. ಅದು ಹೇಳೋ ಮಾತು ಏನಿದೆ ಅಲ್ಲ, ಆತನ ಒಳಗಡೆ ತುಂಬಾ ದುಃಖ ತುಂಬಿಕೊಂಡಿದೆ ಅಂತ ಹೇಳುವಾಗ ತುಂಬಾ ದುಃಖ ತುಂಬಿಕೊಂಡಿದೆ ಅದ್ರೊಳಗೆ. ಆದ್ರೆ ಆತನಿಗೆ ಅದನ್ನ ಎಕ್ಸ್ಪ್ರೆಸ್ ಮಾಡಕ್ ಆಗ್ತಾ ಇಲ್ಲ, ಅದನ್ನ ಹೇಳ್ಕೊಳಕ್ ಆಗ್ತಾ ಇಲ್ಲ, ಮಂದಿ ತೋರ್ಸ್ಕೊಳಕ್ ಆಗ್ತಾ ಇಲ್ಲ. ಯಾಕೆ, ಆತನಲ್ಲಿ ಅಷ್ಟು ವ್ಯಕ್ತಿಗ ಆ ದುಃಖ ತುಂಬಿಕೊಂಡಿರುವಂತಹ ಕಾರಣ ಅಂತ ಹೇಳಿ ಅದನ್ನೇ ಆ ಕಥೆ ಒಳಗಡೆ ಅಲ್ಲಿ ಹೇಳ್ತಾ ಹೋಗ್ತಾರ, ಅಳಲೇ ಇಲ್ಲವಂತೆ ಅಂತ ಹೇಳಿ. ಮತ್ತೆ ಇನ್ನೊಂದು ಕಥೆ ಬರ್ತದೆ, ಅಪರಾಧಿ. ಈ ಅಪರಾಧಿ ಓದ್ತಾ ಹೋದಾಗ ನನಗ ಯಾವುದು ಶಿವರಾಮ್ ಕಾರಂತದ್ದು ಯಾವುದೋ ಒಂದು ಕಥೆ ನೆನಪಾಯ್ತು. ಅದ್ರೊಳಗೆ ವೆಂಕಟಿಗನ ಹೆಂಡತಿ ಅಂತ ಹೇಳಿ, ಆ ವೆಂಕಟಿಗನ ಹೆಂಡತಿಗೂ ಮತ್ತು ಇಲ್ಲಿ ಇರ್ತಕ್ಕಂಥ ಅಪರಾಧಿ ಮಾಸ್ತಿಯವ್ರದ್ದು ವೆಂಕಟಿಗನ ಹೆಂಡತಿ ನನಗ ಈ ನೆನಪಾಗ್ತಾ ಹೋಯ್ತು. ಯಾಕಂತಂದ್ರೆ ನೋಡ್ರಿ, ಅಲ್ಲಿನೂ ವೆಂಕಟಿಗನ ಹೆಂಡತಿಯ ಒಳಗಡೆನೆ ಆ ವೆಂಕಟಿಗನ ಹೆಂಡತಿ ಬೇರೆಯವರ ಜೊತೆ ಅಕ್ರಮ ಸಂಬಂಧವನ್ನ ಆಕಿ ಇಟ್ಕೊಂಡ್ರು ಕೂಡ ಗಂಡ ಆಕಿನ ಮತ್ತ ತನ್ನ ಮನೆಯೊಳಗ ಸೇರಿಸ್ಕೊಳ್ತಾನೆ. ಅಂದ್ರೆ ಅವನ ಮನಸ್ಥಿತಿ ಹೇಗಿತ್ತು ಅಂತ ಅನ್ನೋದನ್ನ ಇಲ್ಲಿ ಎಲ್ಲಾ ಪುರುಷರು ಕೆಟ್ಟವ್ರಂತ ಹೇಳಕ್ಕಾಗಂಗಿಲ್ಲ. ಇಡೀ ಕಥಾ ಸಂಕಲನ ಪುರುಷ ಪಾತ್ರಗಳು ಕೆಟ್ಟವದಾವ ಅಂತ ಹೇಳಕ್ಕಾಗಲ್ಲ, ಮಹಿಳಾ ಪಾತ್ರಗಳು ಕೆಟ್ಟವದಾವ ಅಂತ ಹೇಳಕ್ಕಾಗಂಗಿಲ್ಲ. ಆದ್ರೆ ಅದ್ರೊಳಗೆ ಏನು ಬರ್ತದ, ಹಾಗೆ ವೆಂಕಟಿಗನ ಹೆಂಡತಿಯ ಒಳಗೆ ಏನು ವೆಂಕಟಿಗನ ಪಾತ್ರ ಇತ್ತು, ಹಾಗೆ ಇಲ್ಲಿ ಪಯಣ ಒಳಗಡೆನೆ ತದ್ವಿರುದ್ಧ ಪಾತ್ರಗಳು ನಮಗ ಕಾಣಿಸ್ತಾ ಹೋಗ್ತದೆ. ಒಂದು ಕಡೆ ಆಗಿನ ಕಾಲಘಟ್ಟದಲ್ಲಿ ಕ್ಷಮಾಭಾವನೆ ಇದ್ರ, ನಾವು ಇತ್ತೀಚಿನ ಕಾಲಘಟ್ಟ ಅಂದ್ರೆ ಇದು ಈಗಿನ ಕಾಲಘಟ್ಟದೊಳಗೆ ನಾವು ಅದನ್ನ ನೋಡ್ತಾ ಹೋದಾಗ ಅಲ್ಲಿ ಹೇಗಿತ್ತು ಅಂತಂದ್ರೆ, ಮನುಷ್ಯ ಅಪರಾಧಿನ ಅಂತಾರೆ, ಅದನ್ನ ಹೇಳ್ತಾ ಇದ್ದಾರೆ. ಇಲ್ಲ ಅಪರಾಧಿನ ಹೇಳ್ತಾ ಇದ್ದಾರೆ. ಅಪರಾಧಿ ಒಳಗೆ ಏನಾಗ್ತದಂದ್ರ, 3 ಜನ ಅಣ್ಣ ತಮ್ಮಂದಿರು ಏನಿರ್ತಾರ, ಒಂದ್ ಹಾಕಿರುವಂತಹ ಸಂದರ್ಭಕ್ಕೆ ಅದು ಯಾರಿಗೆ ಗೊತ್ತಾಗಬಾರದು ಅಂತ ಹೇಳಿ ಅವರು ಅದನ್ನ ಮುಚ್ಚಿದಾಗ ಪೊಲೀಸರು ಬಂದು ಎಂಕ್ವೈರಿ ಮಾಡಿ ಅದು ಕೇಳಿದಾಗ ಅವಾಗ ಹೇಳ್ತಾರೆ, ಹೌದು ಆಕಿಗೆ ಬೇರೆ ಕಡೆ ಅನೈತಿಕ ಸಂಬಂಧ ಇತ್ತು, ಹೀಗಾಗಿ ಆಕಿ ನನ್ನ ಬಿಟ್ಟು ಬಿಡ್ರಿ, ನಾನು ಹೋಗಿ ಅವನ ಜೊತೆನ ಜೀವನ ಮಾಡ್ತೀನಿ ಅಂತ ಹೇಳಿ ಆಕಿ ಹೇಳಿದ್ರು. ಅದಕ್ಕೆ ನಾನು ಏನ್ ಮಾಡಿದೆ, ಆಕಿನ ಹೊಡೆದೀನಿ ಅಂತ. ಕೊನೆಗೆ ಅವರು ಅಪರಾಧ ಸ್ಥಾನದೊಳಗೆ ನಿಲ್ತಾರೆ ಅಂತ ಹೇಳಿ ಈ ಕಥೆಗಳು ನಮಗ ಹೇಳುವಂಥದ್ದು. ನೋಡು, ಅಲ್ಲಿ ವೆಂಕಟಿಗನ ಹೆಂಡತಿ ಒಳಗ ಕ್ಷಮಾಭಾವನೆ ಇರ್ತಕ್ಕಂಥ ಒಬ್ಬ ಪುರುಷನನ್ನ ನೋಡ್ತೀವಿ. ಇಲ್ಲಿ 3 ಜನ ಏನು ಪುರುಷರು ಇರ್ತಾರೋ, ಆಕೆ ಅಕ್ರಮ ಸಂಬಂಧ ಐತಿ ಅಂತಂದಾಗ ಆಕೆಯನ್ನ ಅಲ್ಲಿ ಹೊಡೆದು ಆಕಿನ ಸಾಯಿ ಹೊಡೆದು ಮಣ್ಣು ಮುಚ್ಚಿರುವಂತಂದ್ರೆ ಕ್ರೂರತ್ವ, ದೌರ್ಜನ್ಯ. ಅಂದ್ರೆ ಇಲ್ಲಿ ಒಂದು ಎಳೆಯನ್ನ ನಾನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನು ಅಂತಂದ್ರೆ, ಆಕೆ ಕೆಟ್ಟ ಮಾಡ್ಯಾಳ ಅಂತಂದಾಗ ಬಿಡ್ಬೋದಿತ್ತು, ಹಾಳಾಗಿ ಹೋಗುವ ಏನ ಮಾಡಿ ಹೋಗ್ನಿ ಅಂತ, ನಮ್ಮ ಆಡು ವರ್ಷದೊಳಗೆ ಏನ್ ಮಾತಾಡಿ ಹೋಗ್ಲಿ ಅಂತ ಅನ್ಬೋದಿತ್ತು. ಬಟ್ ಅಲ್ಲಿ ಏನಾಗ್ತದ, ಅದನ್ನ ಆಕೆಯನ್ನ ಅಲ್ಲಿ ಹೊಡೆಯುವಂತ ಕೆಲಸ ಆಗ್ತದ. ಆ ಹೆಣ್ಣು ಮಗಳು ಅಲ್ಲಿ ಸತ್ ಹೋಗ್ತಾಳ ಅಂತ ಹೇಳಿ ಈ ಇಡೀ ಒಟ್ಟು ಕಥೆಯೊಳಗ ನಾನು ನೋಡ್ತಾ ಹೋದಾಗ ಬಹಳ ವಿಶೇಷವಾಗಿ ಏನು ಅಂತಂದ್ರೆ, ನಮ್ಮ ಉತ್ತರ ಕರ್ನಾಟಕದ ಅದು ಈ ನೆಲದ ಭಾಷೆಯನ್ನ ಬಳಸೋದೇನಿದೆಯಲ್ಲ, ಅದು ಬಹಳಷ್ಟು ಮುಖ್ಯ ಅಂತ ಅನಿಸ್ತು ನನಗೆ. ಯಾರೋ ಒಬ್ರು ಲೇಖಕರ ಮಾತನ್ನ ನಾನು ಕೇಳಿರುವಂಥದ್ದು, ಯಾವಾಗ್ಲೂ ನಾವು ಕನ್ನಡದವ್ರು ಬರೀ ತಗೊಳ್ಳೋದಲ್ಲ, ಕನ್ನಡದವ್ರು ನಾವು ಕೊಡಬೇಕು ಅಂತ ಹೇಳಿ ಒಬ್ಬ ಲೇಖಕರು ಹೇಳಿ. ಈಗ ನಮ್ಮ ಭಾಷೆಯನ್ನ ತುರ್ಜಮೆ ಮಾಡಕ್ ಹೋದಾಗ ಬೇರೆ ಭಾಷೆ
ಸಿಕ್ಕಂಗಿಲ್ರಿ ಯಾವ ಶಬ್ದಗಳು. ಯಾಕಂದ್ರ ಅಷ್ಟು ಗಟ್ಟಿ ಇರುವಂತಹ ಭಾಷೆ ಅದ ನಮ್ದು ಅಂತ ಹೇಳಿ. ಆ ಭಾಷಾ ಶೈಲಿ ಏನಿದೆ ಬಹಳ ಮಹತ್ವಪೂರ್ಣವಾಗಿರುವಂತಹ ಭಾಷಾ ಶೈಲಿ. ಆ ಭಾಷೆಯ ಒಳಗಡೆ ಹೇಗೆ ಇವರು ಅದನ್ನ ಭಾಷೆಯನ್ನ ದುಡಿಸ್ಕೊಂಡಾರ. ನನಗ ಆಗ್ಲೇ ಸರ್ ಚಿತ್ರಿ ಸರ್ ಹೇಳುವಾಗ ಮಾತು ಕೇಳಿಸ್ಕೊಂಡ್ರಿ ನೀವು. ಏನು ಅಂತಂದ್ರೆ, ಒಬ್ಬ ಇಂಗ್ಲಿಷ್ ಪ್ರಾಧ್ಯಾಪಕನಾಗಿ ಕನ್ನಡವನ್ನ ದುಡಿಸ್ಕೊಳ್ಳೋದಿದೆಯಲ್ಲ, ಬಹಳ ಕಷ್ಟದಾಯಕ ಕೆಲಸ. ಯಾಕಂದ್ರೆ ಅವ್ರು ಬರವಣಿಗೆ ಮಾಡ್ತಾ ಇರೋ ಇದು ನಾವು ಆಡು ಭಾಷೆ ಒಳಗೆ ನಾವು ಮನೆಯಾಗ ಮಾತಾಡೋ ಭಾಷೆ ಅದೇ ಇರ್ತದೆ. ಈಗ ನಾವು ಮಾತಾಡ್ತಾ ಇರೋ ಭಾಷೆನೂ ಅದ. ಹೀಗೆ ಮಾತಾಡುವಂತ ಸಂದರ್ಭಕ್ಕೆ ನಮಗ ಅದನ್ನ ಹೇಳಬಹುದು, ಅದ್ರ ಬರವಣಿಗೆ ಮಾಡೋದಿದೆಯಲ್ಲ ಬಹಳ ಕಷ್ಟದಾಯಕ ಕೆಲಸ ಅದು ಅಂತ ಹೇಳಿ. ಅಂತ ಭಾಷಾ ಶೈಲಿಯ ಒಳಗಡೆ ಸರ್ ಒಂದಿಷ್ಟು ಮಾತುಗಳನ್ನ ನಾನು ಇಲ್ಲಿ ಹೇಳ್ತೀನಿ. ಅಗಳ ಚಗಳ ಅನ್ನುವಂಥ ಮಾತು ಒಂದು 4-5 ಶಬ್ದಗಳನ್ನ ಹೇಳ್ತಿದ್ವಿ. ಅಗಳ ಚಗಳ, ಚಟಕ್ನ ನೋಡ್ರಿ, ಬೇಗನೆ ಬಾ ಅನ್ನೋದಕ್ಕೆ ಲಘು ಬಾ ಅಂತ ಕರಿತೇವೆ, ಅದನ್ನ ಅವ್ರು ಬಳಸೋದು ಚಟಕ್ನ ಬಾ ಅಂತಾರೆ. ಆ ಚಟಕ್ನ ಅನ್ನುವಂಥ ಶಬ್ದ ಬೇರೆಯವ್ರ ಕಡೆ ನೀವು ಕೇಳಿದಾಗ ಆ ಶಬ್ದಕ್ಕೆ ಅರ್ಥ ಹುಡುಕ್ತಾರ, ಅವ್ರು ಡಿಕ್ಷನರಿ ತೆಗಿತಾರೆ. ಡಿಕ್ಷನರಿ ಒಳಗೆ ಅದೆಲ್ಲಿ ಸಿಕ್ಕಂಗೆ ಇರ್ತದೆ, ಅದು ಸಿಕ್ಕೋದು ನಿಮ್ಗೆ ಮರ್ತೇನೆ ಅದ್ರದ್ದು ಅರ್ಥ. ಆ ಚಟಕ್ನ ಅನ್ನುವಂಥದ್ದು. ಮತ್ತೆ ಅಡಿಗೆ ಅಂತ ಅನ್ನೋದು ಬೇರೆ, ಅಡಿಗೆ ಬೇರೆ ಅಲ್ಲಿ. ಮತ್ತೆ ಇನ್ನೊಂದು ಅಂತೈತ್ರಿ, ಅದಾಡ್ರಿ, ಇದ್ದುದ್ರಿ. ಇದು ರೀಕಾರವನ್ನ ಹಚ್ತಾನೆ ನಮ್ಮ ಭಾಷೆಯನ್ನ ಮೆರಗುಗೊಳಿಸುವಂಥದ್ದು. ನಮ್ಮಲ್ಲಿ ಒಬ್ರು ಯಾರೋ ಅಂದ್ರಿ, ಈಗ ಹಿರಿಯ ಪ್ರಾಧ್ಯಾಪಕರು ಅವ್ರು ಹೇಳ್ತಾ ಇದ್ರು, ಅಲ್ಲಿ ನಿಮ್ ಊರ್ ಕಡೆ ಬೇ ಅಂದ್ರೆ ಬೇ ಅನ್ಲಿಕ್ಕಂದ್ರೆ ಬೇಯ್ತಾರಂತಲ್ರಿ ಅಂತಂದ್ರು. ನಾ ಅಂದೆ, ಸರ್ ನಿಮ್ಗೆ ಯಾರು ಹೇಳ್ಯಾರಿ ಅಂತ ಹೇಳಿದೆ. ಬೇ ಅಂದ್ರೆ ನಮ್ಮಲ್ಲಿ ಖುಷಿ ರೀ ಸರ್, ಅದು ನಾವ್ ಎಲ್ಲರಿಗೂ ಬೇ ಅಂತೇವ್. ಬೇ ಅನ್ನೋದು ಯವ್ವ ಅನ್ನಂಗೆ ನಮ್ಗ ಬೇ ಇಟ್ಕೊಂಡಿರೋದು. ನಾ ಅದೇ ಹೇಳಿದೆ, ಬೇ ಅನ್ನೋದು ನಮ್ಗೆ ಖುಷಿ ರೀ ಸರ್. ನಮ್ಮ ಮನೆಯೊಳಗೆ ನಾವೆಲ್ಲ ಮಾತಾಡ್ತಾ ಇದ್ದಾಗ ಅವುನು ಯವ್ವ ಬೇ ಅಂತ ಕರಿತೇವೆ, ದೊಡ್ಡವ್ವ ಬೇ ಅಂತೇವೆ. ನಾವ್ ಎಲ್ಲರಿಗೂ ಬೇ ಹಚ್ಚಿ ಮಾತಾಡಿದ್ರೆ ನಮ್ಗೆ ಖುಷಿ ಆಗ್ತದೆ. ನೀವ್ ಹೆಂಗ ರೀ ಹಚ್ಕೊಂಡ್ ಮಾತಾಡ್ತೀವಿ, ಹೆಂಗ್ ಬೇ ಹಚ್ಕೊಂಡ್ ಮಾತಾಡ್ತೀವಿ ನಾವು. ಇದು ಈ ಭಾಷಾ ಸೊಗಡೆ ಏನಿದೆಯಲ್ಲ ಕೆಲವು ಜನಕ್ಕೆ ಗೊತ್ತಿರಂಗಿಲ್ಲ. ಅದಕ್ಕೆ ನಮ್ಮ ಭಾಷಾ ಸೊಗಡನ್ನ ಸರ್ ಬಹಳ ಚೆನ್ನಾಗಿ ಅಲ್ಲಿ ಕಟ್ಟಿ ಕೊಟ್ಟಿರುವಂಥದ್ದು. ನೋಡ್ರಿ, ಒಗ್ಯಾಕ ಈಗಿನ ಮಂದಿಗೆ ಬಹಳ ಹೆಂಗ್ ಮಾತಾಡ್ತಾರಂತಂದ್ರೆ, ನನ್ನ ಭಾಷೆ ಬಹಳ ಸುಶಿಕ್ಷಿತ ಭಾಷೆ ಅನ್ನೋ ಹಂಗ ತೋರಿಸ್ಕೊಡ್ತೀವಿ ನಾವೆಲ್ಲರೂ. ನಾನು ಬಸ್ನಾಗ ಪ್ರಯಾಣ ಮಾಡ್ತಾ ಇದ್ದಾಗ ನೋಡ್ರಿ, ಕಾಲೇಜ್ ಸ್ಟೂಡೆಂಟ್ ಎಲ್ಲ ಬರ್ತಾರೆ, ಸ್ವಲ್ಪ ಆ ಕಡೆ ಸರಿರಿ ಅಂತಾರೆ. ನಮಗೆ ಅವ್ರ ಹೆಂಗ್ ಮುಖ ನೋಡ್ತೀನಿ ಸರ್. ಅಂದ್ರೆ ಭಾಷೆಗಳು ಹೇಗೆ ಮಾತಾಡೋದು ತಪ್ಪಂತ ಹೇಳಲ್ಲ ನಾನು, ಆದ್ರೆ ನಮ್ಮತನವನ್ನ ಬಿಟ್ಟು ನಾನು ಬೇರೆ ಭಾಷೆಗೆ ಹೋಗ್ತೀನಲ್ಲ, ಅಲ್ಲಿ ನನ್ನ ಭಾಷೆಯ ಅಳುವಾಗ್ತದ ಅಂತ, ಅಳುವಿನಂಚಿಗೆ ಹೋಗ್ತದ. ಈ ನಮ್ಮ ಭಾಷೆಗಳೇನಿದಾವು ಅದು ಇರ್ಲೇಬೇಕು ಅಂತ ಹೇಳಿ, ಅದು ಕೊನೆಯವರೆಗೆ ಇದ್ರೆ ಬಹಳ ಖುಷಿ, ಅದು ಉಳಿತದ ಭಾಷೆ ಅಂತ ಹೇಳಿ. ಹೀಗೆ ಮತ್ತೆ ಕೊಡಗಟ್ಲೆ ಅನ್ನುವಂಥದ್ದು, ಶಾಣೆ ಈಗಲೂ ಕೂಡ ಬಳಸ್ತೀವಿ ನಾವು. ಬಹಳ ಶಾಣೆಯಲ್ಲಿ ಹೋಗ್ನಿ ಅಂತ. ದಡ್ಡ ಇದ್ದವನಿಗೆ ವ್ಯಂಗ್ಯವಾಗಿ ಮಾತಾಡ್ತೇವೆ, ಶಾಣೆ ಇದ್ದವನಿಗೆ ಶಾಣೆ ಅಂತ ಹೇಳೋದಕ್ಕೂ ಒಂದೇ ಭಾಷೆ 2 ಅರ್ಥಗಳನ್ನ ಕೊಡುತ್ತೆ ಶಾಣೆ ಅಂತ ಅನ್ನುವಂಥದ್ದು. ಮತ್ತೆ ಉಲ್ಟಾ ಪಲ್ಟಾ. ಮತ್ತೆ ಇನ್ನೊಂದು ಬೈಲ್ ಕಡಿಗೆ, ಎಲ್ಲಿ ಹೋಗ್ಯಾರಂದ್ರೆ ಬೈಲ್ ಕಡೆಗೆ ಹೋಗ್ಯಾರ, ಚರ್ಗಿ ತಗೊಂಡು ಹೋಗ್ಯಾರ. ನಮ್ಮಲ್ಲಿ ತಿನ್ನೋ ಪದ್ಧತಿ ಅದು, ಹೌದಿಲ್ರಿ? ನಮಗೆ ಪೈಖಾನಿಗಳಿಲ್ಲ, ನಮ್ಮ ಸರ್ಕಾರಕ್ಕೆ ಬೇಕಾಗ್ತದೆ ನಾವು ಈ ಶಬ್ದಗಳನ್ನ ಬಳಸೋದಕ್ಕೆ. ಯಾಕೆ ಸರ್ಕಾರಗಳು ನಮ್ಗೆ ಶೌಚಾಲಯ ಮಾಡಿಕೊಡ್ಲಿಲ್ಲ, ನಾವು ಶಬ್ದಗಳನ್ನ ಹಂಗ ಇಟ್ಕೊಂಡು ಹಂಗ ಹೊಂಟಿವಿ ಅಂತ ನಾವೆಲ್ಲೂ ಕೂಡ ಬೈಲ್ ಕಡೆಗೆ ಹೋಗುವಂತ ಪದ್ಧತಿಗಳು ಕೂಡ ನಮ್ಮಲ್ಲಿ ಇರುವಂತದ್ದು ಅಂತ. ಆಮೇಲೆ ಇನ್ನೊಂದು ತಮ್ಗೋಳ್ರೆ, ಗೋಳು ಅನ್ನುವಂಥ ಶಬ್ದವನ್ನ ಕೂಡ ನಾವು ಬಹಳಷ್ಟು ಉಪಯೋಗಿಸ್ತೇವೆ. ತಮ್ಗೋಳು, ಬಹಳಷ್ಟು ಮಂದಿಗಳು ಇದ್ರಲ್ಲಿ ಅಂತ ಅನ್ನುವಂಥದ್ದು. ಈ ತರ ಆ ಗೋಳು ಶಬ್ದದ ಹಿನ್ನೆಲೆ ಒಳಗ ನೋಡ್ಬೇಕು. ಆಮೇಲೆ ಮಸ್ತ್ ಬೆಳಕಿನಾಗೆ ನೋಡ್ರಿ, ಮುಸುಕು ಬೆಳಕು ಬೇರೆ, ಮಸ್ಕ್ ಬೆಳಕಿನಾಗೆ ಅನ್ನುವಂಥ ಶಬ್ದ. ಮತ್ತೆ ಅದ್ರ ಜೊತೆ ಬುಗ್ಲು, ಆಸಾಮಿ ಮತ್ತೆ ಹೇಳುವಂಥದ್ದು. ಕಬೂಲಾತಿ ಐತಿ, ಕಬೂಲ್ ಅಂದ್ರೆ ಒಪ್ಪಿಗೆ. ನೋಡ್ರಿ, ಈ ಕಬೂಲ್ ಅನ್ನುವಂಥ ಶಬ್ದವನ್ನ ನೋಡ್ತಾ ಉರ್ದು ಭಾಷೆಯಿಂದ ಬಂದಿರುವಂತಹ ಶಬ್ದವನ್ನ ನಾವು ಹೇಗೆ ಅದನ್ನ ನಮ್ಮ ಭಾಷೆಯನ್ನ ಮಾಡ್ಕೊಂಡು ನಾವು ಬಳಸ್ತೀವಿ ಅನ್ನೋದು ಕೂಡ ಇದು ಬಹಳಷ್ಟು ಕೆಲಸ ಮಾಡ್ತದ ಅಂತ. ಗಾಳಿ, ಒಣಗಿ ಇಂಥವೆಲ್ಲ ಭಾಷೆಯನ್ನ ನಾವಲ್ಲಿ ಕಟ್ಟಿಕೊಟ್ಟಿರುವುದನ್ನ ನಾವಿಲ್ಲಿ ನೋಡ್ತೀವಿ ಅಂತ ಹೇಳಿ. ಇನ್ನು 45 ನಿಮಿಷ ಆಯ್ತಂದ್ರೆ ಇನ್ನು ಒಂದು ಮಾತನ್ನ ನಾನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನಮ್ಮ ಉತ್ತರ ಕರ್ನಾಟಕದ ಆಹಾರದ ಶೈಲಿಯನ್ನ ಕೂಡ ಕಟ್ಟಿಕೊಡ್ತಾರೆ, ಆಹಾರದ ಪದ್ಧತಿ. ನಮ್ಗೆ ಇವತ್ತು ನನ್ನ ಮನೆಯೊಳಗ ನನ್ನ ಮಕ್ಕಳು ಏನ್ ಮಾಡ್ತಾವ್ರಿ, ಪುಂಡಿ ಪಲ್ಯ ಮಾಡಿಕೊಟ್ರ ತಿನ್ನಂಗಿಲ್ಲ. ಪುಂಡಿ ಪಲ್ಯನ ಒಲ್ಲೆ ಅಂತ, ನಾವು ತಂಗಡೊಟ್ಟಿ ಪುಂಡಿ ಪಲ್ಯ ಬಂದಿದ್ದೀವಿ ನಾವು, ಅದಕ್ಕೆ ನಮ್ಮ ಆರೋಗ್ಯ ಚೆನ್ನಾಗಿದೆ. ಹಿರಿಯರೆಲ್ಲ ಇದ್ದೀರಿ, ನೀವೇನ್ ಮಾಡ್ತಾ ಇದ್ರಿ ಅದು ನಾ ಮಾಡ್ತಾ ಇದ್ದೀನಿ, ಅದು ನಾ ಮಾಡೋದು ನನ್ನ ಮಕ್ಕಳು ಮಾಡ್ತಾ ಇಲ್ಲ. ಅದು ನಮ್ಗೆ ಬಹಳಷ್ಟು ಇಲ್ಲಿ ಈ ಕಥೆಯ ಮುಖಾಂತರ ಕೂಡ ನಮ್ಮ ಆಹಾರ ಶೈಲಿಯನ್ನ ನಾವು ಹೇಗೆ ನೋಡಬಹುದು ಅನ್ನೋದಕ್ಕೆ ಅವರು ಒಂದು ಕಥೆಯೊಳಗ, ಮನೆಗೆ ಹಾರ ಅನ್ನುವಂಥ ಕಥೆಯೊಳಗ ಬಳಸ್ತಾರೆ. ಎಂಥದ್ದು, ಸುರುಳಿ ಹೋಳಿಗೆ, ಕರಿಗಡುಬು, ರೊಟ್ಟಿ, ಚಪಾತಿ, ಹೆಸರು ಕಾಳು ಪಲ್ಯ. ಈ ಪಲ್ಯ ಅಂದಾಗ ನಮ್ಮ ಮಕ್ಕಳಿಗೆ ಹೇಳುವಾಗ ನನಗೆ ಬಹಳ ಅದು ಮುಜುಗರ ಅನಿಸುತ್ತೆ. ಹೆಸರು ಕಾಳು ಇರ್ತದೆ,
ಸೊಪ್ಪಿನ ಪಲ್ಯ ಮುಂದೆ ಪಲ್ಯ ಹಚ್ತೇವೆ ನಾವು. ಇದು ನನ್ನ ಪ್ರಶ್ನೆ, ಯಾವಾಗ ನಾನು ಅದನ್ನ ಅಂತಿರ್ತೇನೆ ಅವ್ರು ಕೇಳುವಾಗ. ಈ ಪಲ್ಯಕ್ಕೆ ಪಲ್ಯ ಅಂದ್ರೆ ಕಾಳದಾಗ ಪಲ್ಯ, ಪಲ್ಯ ನಾವು ಯಾಕೆ ಹಚ್ಚಿದೇವು ಗೊತ್ತಿಲ್ಲ ನಮ್ಗೆ, ಆದ್ರೂ ಹೆಸರು ಕಾಳು ಪಲ್ಯ ಅಂತ ಅದನ್ನ ಮುಂದುವರ್ಸ್ಕೊಂಡು ಹೋಗಿರೋದು ಈ ಪಲ್ಯ. ಮತ್ತೆ ಎಣ್ಣೆಗಾಯಿ, ಕೋಸಂಬರಿ, ಗುರೆಳ ಚಟ್ನಿ, ಶೇಂಗಾ ಚಟ್ನಿ, ಕೆನೆ ಮೊಸರು, ಪಲಾವು, ಬಿಡಿ ಅನ್ನ, ಮೊಸರನ್ನ, ಸಾರು, ಉಪ್ಪಿನಕಾಯಿ, ಊಟದಾಗ ಹಾಕೊಳ್ಳುವಂತ ಹಪ್ಪಳ, ಸಂಡಿಗೆ, ಮೆಂತೆ ಪಲ್ಯ, ಗಜ್ರಿ, ಮೂಲಂಗಿ, ಸೌತೆಕಾಯಿ, ಇಷ್ಟೆಲ್ಲ ಇದ್ದಾಗ ನಮ್ಮ ಉತ್ತರ ಕರ್ನಾಟಕದ ಊಟ. ಇದನ್ನ ಆಹಾರದ ಶೈಲಿಯನ್ನ ಕೂಡ ನಾವಲ್ಲಿ ಹೇಳಿ PhD ಮಾಡುವಂತಹ ವಿದ್ಯಾರ್ಥಿಗಳಿಗೆ ಯಾವ್ದಾದ್ರೂ ಇಂತಹ ಒಂದು ವಿಷಯವನ್ನ ಕೊಟ್ಟು ಉತ್ತರ ಕರ್ನಾಟಕದ ಆಹಾರ ಶೈಲಿಯ ಬಗ್ಗೆ ಬರೀತಂದ್ರೆ ಸಮೃದ್ಧವಾಗಿ ನಮ್ಮಲ್ಲಿ ಅದು ಸಿಗ್ತದೆ. ನಾವು ಅಲ್ಲೇ ಬೆಂಗಳೂರು ಸೈಡಿಗೆ ಹೋದೇವು ಅಂದ್ರೆ ಏನಿಲ್ಲ, ಒಂದು ತಿಳಿಸಾರು ಅನ್ನ ಇಂಥದ್ದೇ. ತಿಳಿಸಾರು ಅನ್ನ ಅಂದ್ರೆ ಅವ್ರಿಗೆ ದೊಡ್ಡ ಸಂಭ್ರಮ ರೀ ಊಟಕ್ಕೆ. ಆದ್ರೆ ನಮ್ಮಲ್ಲಿ ಊಟದ ಹಿಡ್ಕೊಂಡು, ಭಾಷೆಯ ಹಿಡ್ಕೊಂಡು ನಾವು ಬದುಕನ್ನ ಕಟ್ಕೊಳ್ಳೋದ್ರೊಳಗೂ ಕೂಡ ನಮ್ಗೆ ಸೊಗಸದ. ಮತ್ತೆ ಆ ಸೊಗಸಿನ ಜೊತೆಗೆ ನಾವು ಏನ್ ಮಾಡಿದ್ವಿ ಇವತ್ತು ಸಂಭ್ರಮಿಸ್ತೇವೆ. ಊಟವನ್ನು ಮಾಡುವಾಗ ಕೂಡ ಹತ್ತಕ್ಕೆ ಪಲ್ಯ ಇದ್ರೆ ಭಾರಿ ಖುಷಿಯಿಂದ ಊಟ ಮಾಡ್ತೀವಿ. ಅದು ಇಲ್ಲದೆ ಇದ್ರೆ ನಮ್ಗೆ ಹತ್ತಕ್ಕೆ ಪಲ್ಯನೇ ಗೊತ್ತಿಲ್ಲ ಆ ಕಡೆ. ಹೀಗೆ ಈ ಇಡೀ ಕಥಾ ಸಂಕಲನ ಏನ್ ಮಾಡ್ತದಂತಂದ್ರೆ ತನ್ನ ಇಡೀ ಭಾಷೆಯ ಸೊಗಡಿನಿಂದ ಮೆರಗನ್ನ ತಂದುಕೊಂಡಿದೆ. ಮತ್ತೆ ಅದರ ಜೊತೆಗೆ ಇನ್ನೂ ಒಂದು 2 ಮಾತನ್ನ ಇಲ್ಲಿ ಹೇಳ್ತೀನಿ ನಾನು. 1-2 ಪಾಯಿಂಟ್ಗಳನ್ನ ಮಾಡ್ಕೊಂಡಿದ್ದೀನಿ. ಕಥೆಯ ನಿರೂಪಣೆಯ ಶೈಲಿ ಹೇಗಿದೆ ಅಂತಂದಾಗ ಅಲ್ಲಿ ಧ್ವನಿ ಇದೆ. ನಿರೂಪಕ ತನ್ನ ಧ್ವನಿಯನ್ನ ಪ್ರಸ್ತಾಪ ಮಾಡ್ತಾನೆ. ಹೇಗೆ ತಾನು ಹೇಳುವಂತ ಸಂದರ್ಭ, ಕಥೆಯ ಕಟ್ಟುವಾಗ ನಾನು ಅದಕ್ಕೆ ಕಥೆಗಾರ್ತಿಯಾಗಿ ನಾನು ಅನುಭವಿಸಿರುವಂತದ್ದು. ಕಥೆಯನ್ನ ಹೆಣೆಯುವಂತ ಸಂದರ್ಭಕ್ಕೆ ನನಗ 3-4 ಧ್ವನಿಗಳು ಬೇಕಾಗ್ತದೆ. ಒಬ್ಬ ನಿರೂಪಕನ ಧ್ವನಿ ಬೇಕಾಗ್ತದ, ಪಾತ್ರಗಳ ಧ್ವನಿಯು ಕೂಡ ನನಗಲ್ಲಿ ಬೇಕಾಗ್ತದ. ಪಾತ್ರಗಳನ್ನ ಇಟ್ಕೊಂಡಾಗ ನಾನು ಹೇಗ್ ಮಾತನಾಡ್ಬೇಕು ಅನ್ನೋದು ನನ್ನ ತಲೆಯೊಳಗಿರ್ತದೆ. ಮತ್ತೆ ನಾನು ನಿರೂಪಕನಾಗಿ ಮಾತನಾಡುವಾಗ ನನ್ನ ತಲೆಯೊಳಗೆ ಬೇರೆ ಇರ್ತದೆ. ಇದನ್ನ ಎರಡೂ ಕೂಡ ಅವರು ಬಹಳ ಸಮತೋಲನವಾಗಿ ಅಲ್ಲಿ ಕಾಪಾಡ್ಕೊಂಡು ಬಂದಿರುವಂತದ್ದು ಅಂತ ಹೇಳಿ ಈ ಕಥೆಯ ಒಳಗಡೆ. ಆ ಕಥೆಯ ಒಳಗಡೆ ಆ ಧ್ವನಿಯದ ಆಳವಾದ ಸಹನೆಯೂ ಕೂಡ ಇದೆ. ಯಾವುದೋ ಒಂದು ಪಾತ್ರ ರಾಕ್ಷಸಿಗೆ ಬರಲ್ಲ, ಸಿಟ್ಟಿಗೆ ಬರಂಗಿಲ್ಲ, ಏನೋ ಮಾಡ್ತೀನಿ ಅಂತ ಅನ್ನಂಗಿಲ್ಲ ಯಾವ ಪಾತ್ರಗಳು ಕೂಡ. ಯಾಕಂತಂದ್ರೆ ಆ ಪಾತ್ರದ ಒಳಗಡೆನೆ ಅಲ್ಲಿ ಒಂದು ಸಂಯಮ ಅದ, ಅದನ್ನ ನೀವು ಕಟ್ಟಿಕೊಡುವಂತ ಕೆಲಸವನ್ನ ಅಲ್ಲಿ ಮಾಡಿದ್ರಿ ಸರ್. ಮತ್ತೆ ಅದರ ಜೊತೆಗೆ ನಾನು 2-3 ಕಥೆಯನ್ನ ಹೇಳಿದೆ. ಇಡೀ ಭಾರತ ದೇಶದ ಬಡವರ ಘೋರ ಕಷ್ಟಗಳನ್ನ ಹೇಳುವಂಥದ್ದು ಕೂಡ ಅಲ್ಲಿ ಮಾಡಿದ್ದಾರೆ ಲೇಖಕ. ಇಡೀ ಭಾರತ ದೇಶದ ಕಷ್ಟಗಳು, ಈ ಘಟನೆಗಳು ಏನ್ ಬರ್ತದ, ಈ ನಡ್ಕೊಂಡು ಹೋಗೋ ಘಟನೆ ಆಗಿರಬಹುದು, ಅಲ್ಲಿ ಏನು ಸಿಗದೇ ಇರುವಂತದ್ದಾಗಿರಬಹುದು, ಈ ಘಟನೆಗಳು ಇಡೀ ಭಾರತ ದೇಶದ ಕಷ್ಟ ಕಾರ್ಪಣ್ಯಗಳನ್ನ ಹೇಳುವಂತದ್ದಾಗಿರಬಹುದು. ಮತ್ತೆ ಈ ಎಲ್ಲ ಕಥೆಯ ಒಳಗಡೆ ಜೀವನದ ಅದ್ಭುತವಾದ ವೈಶಾಲ್ಯತೆಯಿಂದ ಅದು ಕೂಡಿರುವಂಥದ್ದು. ಅದ್ಭುತತೆಗಳು ಇದಾವೆ. ಒಂದು ಪಾತ್ರಗಳು ನರಸತ್ತ ಪಾತ್ರಗಳಲ್ಲ, ಅದಕ್ಕೆ ಜೀವ ತುಂಬುವಂತಹ ಪಾತ್ರಗಳು ಅಲ್ಲಿ ಮಾಡ್ತಾ ಹೋಗಿರುವಂಥದ್ದು. ಆ ಕಥೆಗಳ ಒಳಗಡೆ ಜೀವ ಹೇಗ್ ತುಂಬತದ ಅಂದ್ರ ಭಾವ ತೀವ್ರತೆ ಆ ಕಥೆಯ ಒಳಗಡೆ ಕೆಲಸ ಮಾಡ್ತದಂತ. ಆ ಭಾವ ತೀವ್ರತೆ ಇರ್ಬೇಕು. ನಾನು ಯಾವುದೇ ಒಂದು ಓದಿದಾಗ ಅದು ನನ್ನ ಮನಸ್ಸಿಗೆ ತಟ್ಟಬೇಕು ಅಂತ. ತಟ್ಟಿದಾಗ ಮಾತ್ರ ಅದು ನನಗ ಹೌದು ಇದಕ್ಕೆ ಏನೋ ಒಂದು ಕೆಲಸ ಮಾಡಾಕ್ತದ ನನಗ ಅಂತ. ನಾನು ಒಂದು ಘಟನೆ ನೆನಪು ಮಾಡ್ಬೋದು. ಇದನ್ನ ಗೆಳತಿ ಇದ್ದಳ್ರಿ, ಒಂದು PhD ಮಾಡುವಂತ ಸಂದರ್ಭಕ್ಕೆ ಆಕೆ ಜೋಡ ಏನೋ ಮುಗಿಸ್ಕೊಂಡು ಮಾರ್ಕ್ ಬಿಟ್ಬಿಟ್ಟಿದ್ದೆ. ನಾನು ಮಾರ್ಕ್ ಬಿಟ್ಟಂತ ಸಂದರ್ಭಕ್ಕೆ 2 ವರ್ಷ ಆಗಿ ಮಾರ್ಕ್ ಬಂದ್ರಿ. PhD ಮಾಡ್ತಿದ್ದೀವಿ ಇಬ್ರು ಸೇರಿ. ಆಕಿ ಒಂದು ರ್ಯಾಕ್ನ ಬುಕ್ ಹುಡುಕ್ತಾ ಇದ್ರು, ನಾನು ಒಂದು ರ್ಯಾಕ್ನ ಬುಕ್ ಹುಡುಕ್ತೆ. ಯಾಕೋ ಮನ್ಸಿಗೆ ಒಂಥರ ಕ್ಲೋಸ್ ಫ್ರೆಂಡ್ಸ್ ಇಷ್ಟು ದೂರ ನಿಂತೇವಲ್ಲ ಅಂದ್ಬಿಟ್ಟು ನಾವು ಹೋಗಿ ನಾನೇ ಮಾತಾಡ್ಸಿದೆ. ಆಕೆ ಹೋಗ್ಲಿ ನನ್ ಹೋಗ್ಲಿ ಏನಾದ್ರು ಹೋಗಿ ನಾನೇ ಮಾತಾಡ್ಸಿದ್ದೆ. ಆಕಿನೂ ಅಷ್ಟ ಗಟ್ಟಿತನದಿಂದ ಮಾತಾಡಿದ್ರು. ಆಮೇಲೆ ಮತ್ತೆ ನಾನು ಮರದಿಸ್ ಬಂದು ಮತ್ತೆ ಮಾತಾಡಿದೆ. ಆಮೇಲೆ ಹೇಳಿದೆ ಆಕಿ, ನಾನು ನೀನು ವಿವೇಕಾನಂದಕ್ಕೆ ಹೋಗಿನಿ ಅಂದಾಗ ಆಕಿ ಏನು ವಿವೇಕಾನಂದ ಹೇಳ್ತಾರೆ ಒಂದ್ ಕಡೆ, ಯಾರು ನೀನು ಮಾತಾಡ್ಸಂಗಿಲ್ಲ ಹೋಗಿ ನೀನ ಮಾತಾಡಿಸ, ನಿಂದೇನು ಗಂಟು ಹೋಗಂಗಿಲ್ಲ. ಯಾಕೆ ನಮ್ಮ ಅಹಮಿಕೆ ಕಳ್ಕೊತೀವಿ ನಾವು ಅಂತ ಹೇಳಿ. ಈ ಅಹಮಿಕೆ ಕಳ್ಕೊಳ್ಳೋದು ಏನಿದೆಯಲ್ಲ ಅದನ್ನ ನಾವು ಮಾಡ್ಬೇಕಾಗ್ಯದ ಅಂತ ಹೇಳಿ. ಅದಕ್ಕೆ ಆ ಕಥೆಯ ಒಳಗಡೆ ಏನಿದೆಯಲ್ಲ ಇದನ್ನ ತೋರಿಸ್ಬೇಕಾಗ್ಯದ. ಅಲ್ಲಿ ಸಿಟ್ಟು ದೌರ್ಜನ್ಯ ಮಾಡಿರೋ ಕಥೆಯ ಒಳಗಡೆ ನಮ್ಗ ಯಾವುದು ಬರೋದಿಲ್ಲ. ಈ ಪಾತ್ರಗಳು ಸೋಲೋದು ಗೆಲ್ಲೋದು ಇದ್ದೇ ಇರ್ತದೆ. ನಾವು ಬರೀ ಕಥಾ ಸಂಕಲನ ಅಂತಂದಾಗ ಕಥೆಯ ಒಳಗಡೆ ನಂದೊಂದು ಸ್ವಭಾವ, ಬರೀ ಪುಸ್ತಕಕ್ಕೆ ಇಟ್ಟು ನೋಡಲ್ಲ. ನಾನು ಪುಸ್ತಕಕ್ಕೆ ಇಟ್ಟು ನೋಡಿದ್ರೆ ಜನಮಾನಸದ ಒಳಗಡೆ ಅದು ತನ್ನ ಕೆಲಸವನ್ನ ಮಾಡೋದಿಲ್ಲ ಅಂತ. ಅದು ಬರಬೇಕು, ಅದು ಪ್ರತಿಯೊಬ್ಬರ ಮನಸ್ಥಿತಿ ಒಳಗ ಅದು ಓದೋ ಹಾಗೆ ಮಾಡಬೇಕು. ನನಗಂತ ಅನ್ಕೊಂಡೆ, ಹೌದು ಇದನ್ನು ಓದಿದಾಗ ನನ್ನ ಮನಸ್ಸೊಳಗೆ ಒಂದು ಬದಲಾವಣೆ ಆಯ್ತಲ್ಲ. ವಿವೇಕಾನಂದರನ್ನು ಓದಿದಾಗ ಬದಲಾವಣೆ ಆಗ್ತದ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಓದಿದ ಬದಲಾವಣೆ ಆಗ್ತದ, ಪೆರಿಯಾರ್ ಅವರನ್ನು ಓದಿದ ಏನೋ ಒಂದು ಸಂದರ್ಭಕ್ಕೆ ಬಂದಾಗ ನಮಗೆ ಬದಲಾವಣೆ ತರೋದಿದೆಯಲ್ಲ
ಇದೆಯಲ್ಲ ಅದು ಈ ಪುಸ್ತಕದ ಒಳಗಡೆ ಇದೆ ಅಂತ ಹೇಳಿ, ಅದು ಬದಲಾವಣೆ ಆಗಬೇಕು ಅಂತ. ಮತ್ತೆ ಇಡೀ ಎಲ್ಲಾ ಪಾತ್ರದ ಒಳಗಡೆ ಬಾಳಿನಲ್ಲಿ ಇರ್ತಕ್ಕಂತಹ ಸೌಂದರ್ಯ, ಮನುಷ್ಯನಲ್ಲಿ ಪ್ರಕಟವಾಗಬಹುದಾದಂತಹ ಹಿರಿಮೆ, ಇವುಗಳನ್ನ ಪ್ರತಿಬಿಂಬಿಸಿ ಓದುಗರ ಅನುಕಂಪವನ್ನ ಕಥೆಯ ಒಳಗಡೆ ತರ್ತಕ್ಕಂಥ ಕೆಲಸವನ್ನ ಲೇಖಕರು ಅಲ್ಲಿ ಮಾಡಿದ್ದಾರೆ ಅಂತ ಹೇಳಿ. ಒಟ್ಟು ಕಥೆಗಳು ಬಹಳ ಚೆನ್ನಾಗಿ ನಿರೂಪಿತ ಆಗಿದಾವು. ಮತ್ತೆ ಕೊನೆಯ ಮಾತು ನಾನು ಹೇಳ್ಬೇಕಂದಾಗ, ಕಥೆ ಮಾತಿನ ಬಳಕೆ ಅತ್ಯಂತ ಮಿತವಾಗಿರ್ಬೇಕು ಅನ್ನುವಂಥ ಒಂದು ನಿಯಮ. ನಾವು ಯಾವ್ದೋ ಕಥೆಯನ್ನ ಓದುವಾಗ ಬಹಳಷ್ಟು ಹಿಂಗೇನೋ ಹೇಳ್ಕೊಂತ ಹೋದಾಗ ಹಿಂದಿನ ಮರೆತು ಮುಂದಿನ ಹಂಗ ಹೋಗ್ತಿರ್ತೀವಂತ. ಇದು ಒಂದು ಕಥೆಯ ಒಳಗಡೆ ಇರ್ತಕ್ಕಂಥ ಒಂದು ಮಜಲು. ಅದಕ್ಕೆ ಇಲ್ಲಿ ಆ ಮಜಲನ್ನು ಕೂಡ ಬಹಳ ಚೆನ್ನಾಗಿ ಇಲ್ಲಿ ಬಳಸ್ಕೊಂಡು, ಅಂದ್ರೆ ಎಷ್ಟು ಬೇಕೋ ಅಲ್ಲಿಗೆ ನಮ್ಗೆ ಅದನ್ನ ಪೂರ್ಣ ವಿರಾಮವನ್ನ ಕೊಡುವಂಥದ್ದು, ಆ ಕಥೆಯನ್ನ ನಿಂತ್ಕೊಂಡು ನಾವು ಓದಿದ ಹಾಗೆ ಆಗೋದು, ಅದು ಪೂರ್ತಿ ಈ ಕಥೆಯ ಒಳಗಡೆ ಬರ್ತಕ್ಕಂಥದ್ದು. ಮತ್ತು ಇಲ್ಲಿ ಕಥೆಯ ಒಳಗಡೆ ಒಂದಿಷ್ಟು ಮಾತುಗಳು ಏನಂದ್ರೆ ಮಿಂಚು ಇದ್ದಂಗೆ, ಒಂದಿಷ್ಟು ಮಾತುಗಳು ಮಿಂಚು ಮತ್ತೆ ಮರೆಯಾಗ್ತದೆ. ಸಿಡಿಲು ಯಾವಾಗಲೂ ಮಿಂಚು ಯಾವಾಗಲೂ ಒಂದ ಕ್ಷಣಕ್ಕೂ ಬಂದು ಹೋಗ್ತದಲ್ಲ, ಹಾಗೆ ಮಾತುಗಳು ಕೂಡ ಹಾಗೆ ಬಂದು ಹೋಗುವಂಥದ್ದನ್ನ ನಾವು ಇಲ್ಲಿ ನೋಡಬಹುದಾಗಿದೆ. ಒಟ್ಟಾರೆಯಾಗಿ ಈ ಕಥಾ ಸಂಕಲನ ಏನಿದೆ ಬಹಳ ಅರ್ಥಪೂರ್ಣವಾಗಿರುವಂತಹ ಕಥಾ ಸಂಕಲನ, ಮಹಿಳಾ ಸಂವೇದನೆ ಉಳ್ಳಂತಹ ಕಥಾ ಸಂಕಲನ, ಬಡಜನರ ನೋವು ನಲಿವುಗಳನ್ನ ಹೇಳುವಂತಹ ಕಥಾ ಸಂಕಲನ ಆಗಿದೆ ಅಂತ ಹೇಳ್ತಾ ನನ್ನ ಮಾತಿಗೆ ನಾನು ವಿರಾಮ